ಹೋಯ್ತಾ ಹೀರಾ ಬರೋ ದುಡ್ಡೆಲ್ಲ ಹೋಯ್ತಾ? ಹೋಯ್ತು, ಫುಲ್ ಹೋಯ್ತು. ಪವರ್ ಇಲ್ಲ ಅಂತ ಹೇಳಿ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯ್ತು. ಪಕ್ಕ ಶೋರ್ ಲಾಸ್ 10 ಲಕ್ಷ. ಇನ್ನು ಉಳಿದಿದ್ದ ಲಕ್ಷ ಎಲ್ಲಿ? ನಂದು ಹಣನೂ ಹಾಕಿದ್ರ? ನಿಂದ್ರಲ್ಲ ಆಡಿದ್ದೆ ಅಲ್ಲಿ ಒಂದ್ 2.5 ಲಕ್ಷ ಹೋಯ್ತು, ಇಲ್ಲೊಂದ್ 7 ಲಕ್ಷ ಹೋಯ್ತು. ಸೊ ಟೋಟಲ್ ಎಲ್ಲ ಸೇರಿ ಒಂದ್ 10 ಲಕ್ಷ. ಇವತ್ತಿನ ದಿನನೇ ಚೆನ್ನಾಗಿಲ್ಲ ನಮ್ದು ಅನ್ಸುತ್ತೆ. ದಯಾನಂದ್ ಬೊಂಗೋಲಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ನಿಮ್ ಕತೆನ ನಾನು ಕೇಳಕ್ಕಾಗಲ್ಲ ಇನ್ನ. ಸ್ಟಾಪ್. ಅವತ್ತೇನು ಆಕಾಶ ಭೂಮಿ ಹಾಗೆ ಅಂತ ಪಾತಾಳದ, ಇವಾಗ ಬಿದ್ರ ಪಾತಾಳನೇ. ನಾನು ಎಷ್ಟು ಸಲ ಹೇಳ್ತೀನಿ. ನಾನ್ ದೇವ್ರನ್ನ ಏನಂತ ಕೇಳ್ತೀನಿ ಅಂದ್ರೆ, ದಿನ ಬೆಳಗ್ಗೆ ನನಗೆ ಕಷ್ಟಗಳನ್ನ ಕೊಡು, ಅದನ್ನ ಎದುರಿಸೋ ಶಕ್ತಿನೂ ಕೊಡು ಅಂತ ಕೇಳ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಫೈಟ್. ರಘುಬ್ರ ಚೆನ್ನಾಗಿದೆ. ನಾನು ಹೇಳ್ದೆ ಎಲ್ಲೋ ಬಾಲಿವುಡ್ ಅಲ್ಲೋ ಅದು ಹಿಂದಿ ಸೀರಿಯಲ್ ಅಲ್ಲಿ ಇರ್ಬೇಕಿತ್ತು, ಕನ್ಸ್ಟ್ರಕ್ಷನ್ ಬಂದಿದ್ದೀರಾ ಅಂತ. ನಾವು ರಾತ್ರಿ ಕುಬೇರ ಆಗ್ಬೇಕು ಅಂತ ಹೋಗ್ತಾರೆ, ಸಾಧ್ಯನೇ ಇಲ್ಲ. ಸ್ಟಾಕ್ಸ್ ಜೀವನದಲ್ಲಿ ಎಲ್ರನ್ನ ಹೆಂಗ್ ಮಾಡುತ್ತೆ ಅಂತ ಅಂದ್ರೆ, ಝೀರೋಲ್ ಇದ್ದವನ್ನ ಹೀರೋಗೆ ಎತ್ಬಿಡುತ್ತೆ, ಹೀರೋ ಇದ್ದವನ್ನ ಝೀರೋ ಮಾಡ್ಬಿಡುತ್ತೆ. ಟೋಟಲ್ ಆಗಿ ಇವತ್ತು ಬ್ಯಾಡ್ ಡೇ. ನಾವಿಲ್ದಿದ್ರಾಗೆಲ್ಲ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ನಿಮ್ಮ ಮಕ್ಳನ್ನ ಎಂಗೇಜ್ ಮಾಡಿ. ನಮ್ಮಲ್ಲಿ ನೋಡ್ಬೋದು ನೀವು ಎಷ್ಟು ಸಿಸ್ಟಮ್ ಇದೆ ಇಲ್ಲೇ ಮನೇಲೇನೆ. 1 2 ಅಲ್ಲೊಂದು 3 ಇದೆ. ಯಾವುದನ್ನು ಮುಟ್ಟಲ್ಲ. ಸ್ಕ್ರೀನಿಂಗ್ ಟೈಮ್ ಅಂತ ತುಂಬ ಕಡಿಮೆ. ಅವನಿಗೆ ಬೇಕಾ 10 ನಿಮಿಷ ಗೇಮು ಅಥವಾ ಕಾರ್ಟೂನ್ನ ನೋಡ್ತಾನೆ, ಅವನಾಗೆ ಆಫ್ ಮಾಡ್ತಾನೆ. ನನ್ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಯಾರು ಟ್ರೇಡ್ ಮಾಡ್ಬಿಡಿ, ನನ್ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಯಾರು ಡಿಮೋಟಿವೇಟ್ ಕೂಡ ಆಗ್ಬಿಡಿ. ಯಾಕೆಂದ್ರೆ ಟ್ರೇಡಿಂಗ್ ಅಲ್ಲಿ ಲಾಸ್ ಲಾಭ ಎರಡೂ ಇದೆ. ನೀನ್ ಬೇಜಾರಾಗ್ಬೇಡ 10 ಲಕ್ಷ ಕಳ್ಕೊಂಡಿದೀನಿ ಅಂತ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವಿಡಿಯೋ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಫ್ರೆಂಡು ಮನೆ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡೋಣ ಹೇಗಿದೆ ಅಂತ ಹೇಳಿ. ನಾವು ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀವಲ್ಲ, ಅವರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ. ಓಕೆ, ನಂದಂತೂ ತಿಂಡಿ ಆಗಿದೆ. ಇನ್ನು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡ್ಕೊಬೇಕು, ಮಗುಗೆ ಸ್ನಾನ ಮಾಡಿಸ್ಬೇಕು. ಆಕಾಶ್ ಅವ್ರು ಏನು ಮಾಡ್ತಿದ್ದಾರೆ ನೋಡ್ತೀವಿ. ಹೇ, ಗುಡ್ ಮಾರ್ನಿಂಗ್ ಗೈಸ್. ಸೊ ನಂದಿನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಈಗ ತಾನೇ ನೀರು ಕುಡಿದು ಇವತ್ತು 7.5 ಲಕ್ಷ ಲಾಸ್ ಆಗಿ ಕುತ್ಕೊಂಡಿದ್ದೀನಿ. ಸ್ಟಾಕ್ಸ್ ಜೀವನದಲ್ಲಿ ಎಲ್ರನ್ನ ಹೆಂಗ್ ಮಾಡುತ್ತೆ ಅಂತ ಅಂದ್ರೆ, ಝೀರೋಲ್ ಇದ್ದವನ್ನ ಹೀರೋಗೆ ಎತ್ಬಿಡುತ್ತೆ, ಹೀರೋ ಇದ್ದವನ್ನ ಝೀರೋ ಮಾಡ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲರೂ ಹೇಳ್ತಾರೆ ಸ್ಟಾಕ್ನ ದಯವಿಟ್ಟು ಮಾಡಬೇಡಿ. ನನ್ನ ವಿಡಿಯೋ ಯಾರಾದರೂ ಹಳೆ ವಿಡಿಯೋ ನೋಡಿ ನಾನು 10 ಲಕ್ಷ ಗೆದ್ದೆ ಅಂತ ಇನ್ಫ್ಲೂಯೆನ್ಸ್ ಆಗಿ ಏನಾದರೂ ನೀವು ಸ್ಟಾಕ್ಸು ಮತ್ತು ಏನು ಟ್ರೇಡಿಂಗು ಮಾಡೋಕ್ಕೆ ಹೋದರೆ ದಯವಿಟ್ಟು ಲಾಸ್ ಆಗ್ತೀರಾ. ನಂತರ ಲಾಸ್ ಆಗ್ತೀರಿ. ಯಾಕೆಂದ್ರೆ ನಾನು ಲಾಸ್ ಆದ್ರೆ ನನಗೆ ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಸೊ ಅದಕ್ಕೋಸ್ಕರ ನಾನು ತಡ್ಕೊಂಡಿದ್ದೀನಿ. ಇಷ್ಟೊತ್ತಿಗೆ ಯಾರಾದರೂ ನನ್ನ ಜಾಗದಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡು ಏನೋ ಕೂಡಿಟ್ಟಿರೋ ದುಡ್ಡಲ್ಲಿ 1ಕ್ಕೆ 10 ರೂಪಾಯಿ ಮಾಡಬೇಕು ಅಂತ ಏನಾದ್ರು ಟ್ರೇಡ್ ಮಾಡಕ್ಕೆ ಬಂದಿದ್ರೆ ಇಷ್ಟೊತ್ತಿಗೆ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು. ಹೌದಾ, ಎಷ್ಟು ಲಾಸ್ ಆಯ್ತು ತೋರಿಸಿ ಇವತ್ತು. ಅವತ್ತೇನು ಅಷ್ಟು ಬಿಲ್ಡಪ್ ಕೊಟ್ರಿ, ಬೇಡ ಆಕಾಶ್ ಅಂತ ಹೇಳ್ತಾ ಇದ್ದೀನಿ. 7,21,643 ಹೋಯ್ತಾ? ಹೀರಾ ಬರೋ ದುಡ್ಡೆಲ್ಲ ಹೋಯ್ತಾ? ಹೋಯ್ತು, ಫುಲ್ ಹೋಯ್ತು. 7,21,000 ಹೋಯ್ತು ಇವತ್ತು. ಇನ್ನೊಂದೇನು ಗೊತ್ತಾ, ಇವತ್ತು ಮಾರ್ಕೆಟ್ ಹೆಂಗ್ ಆಟ ಆಡಿಸ್ತಾ ಅಂದ್ರೆ ನಮ್ಮನ್ನ ಬಿಗಿನಿಂಗ್ ಅಲ್ಲಿ ನಿನ್ನೆ ಗಿಫ್ಟ್ ನಿಫ್ಟಿ ಬಂದ್ಬಿಟ್ಟು ಸೆನ್ಸೆಕ್ಸು 200 ಪಾಯಿಂಟ್ಸ್ ಅಪ್ ಆಗಿದೆ. ಮಾರ್ಕೆಟು, ಯುರೋಪಿಯನ್ ಮಾರ್ಕೆಟು, ಏಷ್ಯನ್ ಮಾರ್ಕೆಟು ಎಲ್ಲ ಗ್ರೀನಲ್ಲೇ ಇದೆ, ಯಾವುದೂ ರೆಡ್ಡಲ್ಲಿಲ್ಲ. ಒಂದೇ ಒಂದು ಕಂಪನಿ ಇವತ್ತು ಲಾಸಲ್ಲಿಲ್ಲ. ಆದ್ರೂ ಎಂಥ ಟ್ರ್ಯಾಪ್ ಮಾಡೈತೆ ಅಂದರೆ ಇವತ್ತು ಟ್ರೇಡಿಂಗ್ ಮಾಡೋರಿಗೆ, ಅದರಲ್ಲೂ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ 50ರಿಂದ 60 ಪಾಯಿಂಟು ಅಪ್ಪಾಗಿ ಮೇಲೆ ಹೋಗಿ ಕಟ್ ಆಫ್ ಆಗಬೇಕಿತ್ತು. ಓಕೆ, ನಿಮ್ಮ ಕತೆನ ನಾನು ಕೇಳೋಕ್ಕಾಗಲ್ಲ ಇನ್ನು. ಸ್ಟಾಪ್. ಅವತ್ತೇನು ಆಕಾಶ ಭೂಮಿ ಹಾಗೆ ಅಂತ ಪಾತಾಳದ, ಇವಾಗ ಬಿದ್ರ ಪಾತಾಳನೇ. ನಾನು ಎಷ್ಟು ಸಲ ಹೇಳ್ತೀನಿ. ಟ್ರೇಡಿಂಗ್ ಅಂದ್ರೆ ಏನ್ ಗೊತ್ತಾ, ಒಂದಿನ ಕಳ್ಕೊತೀವಿ, ಒಂದಿನ ದುಡ್ಕೋತೀವಿ. ಬೇಡ ಏನಕ್ಕೆ ಗೊತ್ತಾಗೋದು ಬೇಡ ನನಗೆ. ಕಳ್ಕೊಳ್ಳೋದು ಬೇಡ, ದುಡ್ಕೊಳ್ಳೋದು ಬೇಡ, ಏನು ಬೇಡ. ನಾವು ಇವಾಗ ದುಡಿತಾ ಇದ್ದೇವಲ್ಲ ಅಷ್ಟೇ ಸಾಕು. ಇವಾಗ ಫಸ್ಟು ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಒಂದು ಶೂಟ್ ಇದೆ. ಟೋಟಲ್ ಲಾಸ್ 10 ಲಕ್ಷ. ಇನ್ನು ಉಳಿದಿದ್ದ ಲಕ್ಷ ಎಲ್ಲಿ? ನಂದು ಹಣನೂ ಹಾಕಿದ್ರ? ನಿಂದ್ರಲ್ಲ ಆಡಿದ್ದೆ ಅಲ್ಲಿ ಒಂದ್ 2.5 ಲಕ್ಷ ಹೋಯ್ತು, ಇಲ್ಲೊಂದ್ 7 ಲಕ್ಷ ಹೋಯ್ತು. ಸೊ ಟೋಟಲ್ ಎಲ್ಲ ಸೇರಿ ಒಂದ್ 10 ಲಕ್ಷ. ನೋಡಿ ಇವ್ರು ಈಗ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ ಕರ್ಮ. ಬೆಳಗ್ಗೆ ಗುಡ್ ನ್ಯೂಸ್ ಹೇಳ್ತೀರಾ ಅನ್ಕೊಂಡ್ರೆ ಬನ್ನಿ ಇದೆಲ್ಲ ಬೇಡ ನಮ್ಗೆ. ನಂಗೆ ಸೆಟ್ ಬ್ಯಾಡ್ ನ್ಯೂಸ್ ಆಗೋಯ್ತು ಇವತ್ತು ಬೆಳಗ್ಗೆ. ಬೇಗ ರೆಡಿ ಆಗಿ ಎಲ್ಲ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಶೂಟಿಂಗ್ ಇದೆ, ಹೋಗೋಣ ಇವತ್ತು ಶೂಟಿಂಗ್ ಹೋಗೋಣ ಬನ್ನಿ. 10 ಲಕ್ಷ ಒಟ್ಟಿನಲ್ಲಿ ಉಡೀಸ್ ಮಾಡ್ಬಿಟ್ಟೆ ಇವತ್ತು. 10 ಲಕ್ಷ ಜಸ್ಟ್ 1 ಅವರಲ್ಲಿ ಔಟು. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಲಾಸ್ ಆಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಒಂದು 10-15 ಸಾವಿರ ಲಾಸ್ ಆದ್ರೆ ತೆಗೆದು ಬಿಡೋಣ ಅಂತಿದ್ದೆ.
ಬಟ್ ಆದರೆ ಹೆವಿ ಲಾಸ್ ಆಗೋಗಿದೆ ಗೈಸ್, ಹೆವಿ ಲಾಸ್ ಆಗೋಗ್ಬಿಟ್ಟಿದ್ದೀವಿ. ಸೊ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಯಾರು ಟ್ರೇಡ್ ಮಾಡಿಬಿಡಿ, ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಯಾರು ಡಿಮೋಟಿವೇಟ್ ಕೂಡ ಆಗಬೇಡಿ. ಯಾಕೆಂದರೆ ಟ್ರೇಡಿಂಗಲ್ಲಿ ಲಾಸ್ ಲಾಭ ಎರಡೂ ಇದ್ದಿದೆ. ನೀನು ಬೇಜಾರಾಗಬೇಡ, 10 ಲಕ್ಷ ಕಳ್ಕೊಂಡಿದ್ದೀನಿ ಅಂತ 10 ಲಕ್ಷ ಸಂಪಾದನೆ ಮಾಡ್ತೀನಿ. ಅಲ್ಲ, ನನಗೆ ಗೊತ್ತು ನೀವು ಸಂಪಾದನೆ ಮಾಡ್ತೀರಿ ಅಂತ, ಕೆಪಾಸಿಟಿ ಇದೆ ಅಂತ. ಆದ್ರೆ ಸುಮ್ಮನೆ ಏನಕ್ಕೆ ರಿಸ್ಕು, ಸುಮ್ಮನೆ ಟೆನ್ಷನ್ ಏನಕ್ಕೆ? ರಿಸ್ಕ್ ನೋಡಿ, 7,21,000 ಫುಲ್ಲು ಮೈನಸ್ ಟ್ರೇಡಿಂಗ್. ಓಕೆ, ಹೋಗಿದ್ದೋಯ್ತಾ ಬಿಡಿ, ಆ ಮೂಡಿಂದ ಹೊರಗಡೆ ಬನ್ನಿ, ಪರವಾಗಿಲ್ಲ. ಸೊ ಇವತ್ತು ಮತ್ತೆ ಶೂಟಿಗೆ ಹೋಗ್ತಾ ಇದೀವಿ, ಬ್ಯಾಕ್ ಟು ಟ್ರ್ಯಾಕು. ಕಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಕಳ್ಕೊಂಡಿದ್ನ ಸಂಪಾದನೆ ಮಾಡಲೇಬೇಕು. ನಮ್ಮ ನಂದಿನಿ ಅವ್ರ ಫ್ರೆಂಡ್ ಯಾರೋ ಮನೆ ಕಟ್ಟಿದ್ದಾರೆ ಅಂತೆ, ನಾವಂತೂ ಮನೆ ಕಟ್ಟಿಲ್ಲ ಜೀವನದಲ್ಲಿ. ಹೋಗಿ ನೋಡೋಣ. ಓಕೆ ಬಿಡಿ, ಅದ್ ಲಾಸ್ ಆದ್ರೂ ಪರವಾಗಿಲ್ಲ, ನೀವು ಆರಾಮಾಗಿದ್ದೀರಲ್ಲ. ನಾವ್ ಆರಾಮಾಗಿದ್ದೀವ್ರಿ. ಲಾಸ್ ಆದ್ರೂ ಪರವಾಗಿಲ್ಲ, ಟೆನ್ಷನ್ ತಗೋಬೇಡಿ, ಪರವಾಗಿಲ್ಲ. ನಿಧಾನಕ್ಕೆ ಅದನ್ನ ದುಡಿದ್ರೆ ಆಯ್ತು. ಮತ್ತೆ ಇನ್ನ ಟ್ರೇಡಿಂಗ್ ಆಡ್ಬೇಕಾದ್ರೆ ನೋಡ್ಕೊಂಡು ಆಡಿ ಆಕಾಶ್, ಅಷ್ಟೇ ಇನ್ನು ಕೇಳ್ತಾ ಇರೋದು. ಆಡ್ಬೇಕು ಅಂತ ನಿಮ್ಗೆ ಏನಾರು ಅನ್ಸಿದ್ರೆ, ನನಗೆ ಗೊತ್ತು ನೀವು ಯಾವತ್ತೇ ಲಾಸ್ ಆದ್ರೂ ಅದನ್ನ ರಿಕವರಿ ಮಾಡ್ತೀರಿ ಅಂತ. ಇನ್ನೊಂದ್ಸಲ ಯೋಚನೆ ಮಾಡಿ ಇದ್ ಮಾಡಿ, ಓಕೆನಾ? ಸದ್ಯಕ್ಕೆ ಒಂದ್ 2-3 ದಿನ ಆಡಕ್ ಹೋಗ್ಬೇಡಿ. ಇಲ್ಲ, ಇನ್ನೊಂದು ವಾರ ಆಡಲ್ಲ ನಾನು. ಓಕೆ ಬನ್ನಿ, ಚಕ ಚಕ ಅಂತ ರೆಡಿ ಆಗೋಣ. ನನ್ನ ಮಗನಿಗೆ ಶಾನ ಮಾಡಿಸ್ಬೇಕು, ನನ್ನ ಬಂಗಾರಿಗೆ ನನ್ನ ಬಂಗಾರಿಗೆ ಶಾನ ಮಾಡಿಸ್ಬೇಕು. ಅವನಿಗೆ ಇದು ಬೇಕು ಇವಾಗ. ಹೆಂಗ್ ಗೊತ್ತಾ, ಇವತ್ತಿಂದ ನಾನು ಡೈಟ್ ಮಾಡ್ತಿದ್ದೀನಲ್ಲ, ನಾನು ಡೈಟ್ ಮಾಡಿದ್ರೆ ನೀವು ಡೈಟ್ ಮಾಡಬೇಕು. ಅದಕ್ಕೆ ನಿಮ್ಗೂ ಓಟ್ಸ್. ಓಕೆ. ನಾನು ವರ್ಕೌಟ್ ಮಾಡಿದ್ರೆ ನೀವು ವರ್ಕೌಟ್ ಮಾಡಬೇಕು. ಇಲ್ಲ 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 ಇಲ್ಲ, ಏಕೆ? ಬರೀ ತಿನ್ನೋದ್ರಲ್ಲಿ ಮಾತ್ರ ಜೊತೆಯಲ್ಲಿ? ಇಲ್ಲ ಇಲ್ಲ, ಎಲ್ಲದರಲ್ಲೂ ಜೊತೆಲಿ ಆಗಬೇಕು. ಮಾರ್ನಿಂಗ್ ನಾನು ವಾಕ್ ಹೋಗಿದ್ದೆ, ವಾಚ್ ಇಟ್ಕೊಂಡು ಹೋಗಿದ್ದಿಲ್ಲ, 3/4 ಗಂಟೆ ಟೈಮ್ ವಾಕ್ ಮಾಡಿದೆ. ಫಸ್ಟ್ ಡೇ ಎಲ್ಲ ಸ್ಲೋಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫ್ರೆಶ್ ಅಪ್ ಆಗಾಯ್ತು. ಇವಾಗ ನಾನು ಯಾವ ಡ್ರೆಸ್ ಹಾಕೊಳ್ಳಿ? ನಮ್ಮ ಮನೇಲಿ ನೋಡಿ, ತರುಣ ಒಬ್ಬನೇ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ತಿಂಡಿ ತಿಂದು ವರ್ಕಿಗೆ ಕರೆಕ್ಟ್ ಟೈಮ್ಸಿಗೆ ಕೂತ್ಕೊಳ್ಳೋದು. ಇನ್ನು ನಾವು ನಮ್ಮ ಆಕರ್ಷ ಮುಗೀತು ಕತೆ ಅವ್ರದ್ದು. ನನ್ನ ಮಗನ್ ತೋರಿಸಿ, ಹೇಗೆ ರೆಡಿ ಆಗಿದ್ದಾನೆ? ಓಹೋ ಹೋ 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 ಹೋ. ನೀವು ರೆಡಿಯಾಗಿ ಬನ್ನಿ. ಕೊಡಿ, ಲಾಲ ಕೊಡ್ತೀನಿ. ಇಟ್ಕೊಳ್ಳಿ. ಇನ್ನೊಂದ್ಸಲ ಕಡಿ. ಹಿಂಗ ಆಡ್ಸಿದ್ರೆ ಅವನಿಗೆ ಭಾರಿ ಖುಷಿ. ನಗು ನೋಡಿ, ನಗು. ಸಾಕು. ಎಸ್, ಎಲ್ರು ರೆಡಿಯಾಗಿ ಆಗಾಯ್ತು. ನನ್ನ ಮಗ ಆಕಾಶ ಎಲ್ಲ. ಮಗನಿಗೆ ಖುಷಿ ಹೊರ್ಗಡೆ ಹೋಗೋದು ಅಂದ್ರೆ. ಇನ್ನು 6 ತಿಂಗಳು ಕಂಪ್ಲೀಟ್ ಆಗಿಲ್ಲ, ಆದ್ರೂ ಹೊರ್ಗಡೆ ಹೋಗೋದು ಅಂದ್ರೆ ಎಷ್ಟು ಖುಷಿ ನೋಡಿ. ಯಾರನ್ನ ಹಂಗ್ ನೋಡೋದು? ಕ್ಯಾಮ್ರಾನ ನನ್ನನ್ನ? ನಿದ್ದೆ ಬಂದಿದ್ದೇವೆ. ಫೈನಲಿ ನಾವು ಲೊಕೇಶನ್ ರೀಚ್ ಆಗಾಯ್ತು. ನನ್ನ ಮಗ ಮಲಗಿದ್ದಾನೆ. ಆಕಾಶ್ ಅವ್ರು ನೀವು ನೋಡ್ಬೋದು ಏನು ಮಾಡ್ತಿದ್ದಾರೆ ಅಂತ. ಪಾಪ ಸ್ಟೂಲರ್ ಎಲ್ಲ ಇಟ್ಕೊಳ್ತಾ ಇದ್ದಾರೆ, ಎಲ್ಲ ಶೂಟಿಂಗಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಇನ್ನೂ ರೆಡಿ ಆಗ್ತಾ ಇದ್ದೀರಾ? ಏನ್ರಿ ನಿಮ್ದು ಬಂದಲ್ಲೆಲ್ಲ? 1 ನಿಮಿಷನೂ ಟೈಮ್ ಕೊಡಲ್ಲ ನೀವು. ಇವಾಗ 1 ನಿಮಿಷದಲ್ಲಿ ರೆಡಿ ಆಗ್ಬೇಕು. ನನ್ನಷ್ಟೇ ಫಾಸ್ಟಾಗಿ ನೀವು ರೆಡಿಯಾಗಿ. ಓಕೆ, ಹುಡುಗಿರಷ್ಟು ಫಾಸ್ಟಾಗಿ ರೆಡಿ ಆಗ್ತೀರೇನ್ರಪ್ಪ? ನೋಡಿ, ಚಾಲೆಂಜ್ ಎಲ್ಲ ಆಗ್ತಾವ್ರೆ. ಹುಡುಗಿರ ಬಗ್ಗೆ ಹೇಳಿಲ್ಲ, ಎಲ್ಲ ಹುಡುಗರ ಬಗ್ಗೆ ಹೇಳಿಲ್ಲ. ನನ್ನ ಬಗ್ಗೆ ಮಾತ್ರ ಹೇಳಿದ್ದು ನಾನು, ನಿಮ್ಮ ಬಗ್ಗೆ ಮಾತ್ರ ಹೇಳಿದ್ದು. ಹೌದಾ? ಓಕೆ, ಬನ್ನಿ ಟೈಮ್ ಆಯ್ತು, ಹೋಗೋಣ ಬನ್ನಿ. ಎಷ್ಟೊತ್ತು ಹೊರಟಿದ್ದು ಮನೆಯಿಂದ ನಾವು ಹೊರಟಿದ್ದು 11:30. ಇಲ್ಲಿ ರೀಚ್ ಆಗಿದ್ದು 1 ಗಂಟೆಗೆ. ನಾನು ಹೇಳಿದೆ ಊಟ ಕೊಡಿಸಿ ಅಂತ ಹೇಳಿ. ನೀವು ಊಟ ಕೊಡಿಸಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ವರ್ಕ್ ಫಸ್ಟು ಅನ್ನೋದ್ರ ನೆಕ್ಸ್ಟ್ ಅಂದಂಗಾಗಿದೆ ನಮ್ಮ ಲೈಫು. ಹಾಗಾಗಿ ಊಟ ಮಾಡಬೇಕು, ಆಮೇಲೆ ವರ್ಕ್ ಮುಗಿಸ್ಕೊಂಡ ನಂತರ ಊಟ ಮಾಡೋಣ. ಫಸ್ಟ್ ವರ್ಕ್. ಇವತ್ತು ನಾವು ಬಂದಿರೋದು ಹೆಬ್ಬಾಳದ ಹತ್ರ ಒಂದು ಮನೆನ ನಿಮಗೆ ಟೂರ್ ಮಾಡ್ತೀನಿ ಇವತ್ತು. ನಮ್ಮ ಸ್ನೇಹಿತರೆ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಮನೆ ಇದು. ಕಾರ್ನರ್ಸಲ್ಲಿ ಮಾಡಿರೋದು. ಏನು ಸಖತ್ತಾಗಿ ಕಾಣಿಸ್ತದೆ ನೋಡಿ. ಎಸ್, ಈ ಮನೆ ಅಂದ್ಕೊಳ್ತೀನಿ. ಇವಾಗ ಡೈರೆಕ್ಟಾಗಿ ನಾವು 3rd ಫ್ಲೋರಿಗೆ ಹೋಗೋದಾ? ಬನ್ನಿ 3rd ಫ್ಲೋರಲ್ಲಿದ್ದಾರೆ. ಎಸ್, ನೋಡಿ ಮನೆ. ವೀಲ್ ಚೇರ್ ಆಗಿರ್ಬೋದು, ಈ ಥರ ಸ್ಟ್ರೋಲರ್ಗಳಾಗಿರ್ಬೋದು ತಗೊಂಡೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ನೀವೇನಾದರೂ ಮನೆ ಕಟ್ಟಬೇಕಂತ ಪ್ಲಾನ್ ಮಾಡಿದರೆ ನೋಡಿ, ಗೇಟ್ ಹತ್ರ ಈ ಥರ ಮಾಡಿಸಿ. ಸರ್, ಏನು ಮಾಡೋದು ಇವಾಗ? ಪ್ಲಾನ್ ಮಾಡೋದು ಸರ್, ಇದು G+4 ಬಿಲ್ಡಿಂಗು. ಟೋಟಲ್ 1.3 crore ಬಜೆಟ್ ಅಲ್ಲಿ ಆಗಿರೋದು. ಇದು ನೀವು ಮೇಲ್ಗಡೆ ಎಲ್ಲ ನೋಡಿ, ಡೂಪ್ಲೆಕ್ಸ್ ಮನೆ ಇದೆ. ಫಸ್ಟ್ ಸೆಕೆಂಡು ರೆಂಟಲ್ ಇದೆ. ಇದು ಕಮರ್ಷಿಯಲ್, ಇದು ಪಾರ್ಕಿಂಗ್. ಓಕೆ, ಇದು ನೋಡಿ ಸರ್. ಇಂಟೀರಿಯರ್ಸ್ ವರ್ಕು ನಿಮ್ದೇನಾ? ಓ ಮೈ ಗಾಡ್, ನನ್ನ ನಾಯಿ ಅಂದರೆ ಭಯ. ಕೊಂಡಿದ್ರೆ ಇವರೇ ಓನರು. ಪಾಪ ಇವತ್ತು ಕರೆಂಟ್ ಇಲ್ಲ, ನಾವು ಬಂದಿದ್ದೀನಿ. ನಾನು ಅಂದರೆ ರೆಗ್ಯುಲರಾಗಿ ಇದೇ ಪ್ರಾಬ್ಲಮ್ ಇರುತ್ತಾ?
ಕರೆಂಟ್ ಇನ್ನೂ ಬಂದಿಲ್ಲ ನಮ್ಗೆ. ಇವತ್ತು ಶೂಟ್ ಮಾಡಕ್ ಬಂದಿದ್ದು ಕ್ಯಾನ್ಸಲ್ ಆಗೋಯ್ತು. ಒಂದೊಂದ್ಸಲ ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ರೆಡಿ ಆಗಿದ್ರು ಕೂಡ ಎಲ್ಲ ಸಿಸ್ಟಮ್ ಎಲ್ಲ ರೆಡಿ ಆಗಬೇಕಲ್ಲ, ಟೆಕ್ನಾಲಜಿಗೆಲ್ಲ ಅಡಾಪ್ಟ್ ಆಗಿರ್ತೀವಲ್ಲ. ಹಾಗಾಗಿ ಕೊಡೋಣ. ಹಾಗಾದರೆ ಯಾವಾಗ ಇಟ್ಕೊಳ್ಳೋಣ? ನಾಳೆನಾ? ನಾಳೆ ಆದ್ರೂ ಓಕೆ. ನಾಳೆ ಒಂದು ಕರೆಂಟ್ ಇರುತ್ತಾ ಇಲ್ವಾ ಅಂತ ಅದು ಕನ್ಫರ್ಮ್ ಮಾಡ್ತೀನಿ ಒಟ್ಟಾಗ್ಲೇನೆ. ನೀವು ಯಾವ ಟೈಮಿಂಗ್ ಫ್ರೀ ಮಾಡ್ಕೊಂಡ್ ಬರ್ಬೋದು? ಮಧ್ಯಾಹ್ನ ಬರ್ಬೋದಾ, ಬೆಳಗ್ಗೆ ಬರ್ಬೋದಾ? ಬೆಳಗ್ಗೆ ಬರ್ಬೋದು ಸರ್. ಬೆಳಗ್ಗೆ ಬರ್ಬೋದು. ಬೆಳಗ್ಗೆನೆ ಹಂಗಾದ್ರೆ ಬನ್ನಿ ಮೇಡಮ್. ಬೆಳಗ್ಗೆ ನಾವೊಂದು 9 ಗಂಟೆಗೆ ಮನೆ ಬಿಟ್ಟರೆ 8-9 ಗಂಟೆಗೆ ಬಂದು ಮಾಡ್ಕೊಂಡು ಹೋಗ್ಬೋದು. ಅಂದರೆ ನಮ್ದು ಇತ್ತಿನ 4 o'clock ಒಳಗಡೆ ನಾವು ಮನೆ ರೀಚ್ ಆಗ್ಬೇಕು, ಅದಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸರಿ ಮೇಡಮ್, ಆಯ್ತು. ಬೆಳಗ್ಗೆನೆ ಪ್ಲಾನ್ ಮಾಡ್ಕೊಂಡು ಬನ್ನಿ. ನಾಳೆ ಆದ್ರೂ ಓಕೆ. ನಾಳೆ ಫ್ರೀ ಇದ್ದೀರಾ? ನಾಳೆ ಫ್ರೀನೇ ಇದೀವಿ ಅಲ್ವಾ ಆಕಾಶ್? ಇಲ್ಲ ಶೂಟಿಂಗ್ ನಾಳೆ ಯಾವ್ದು. ಪ್ಲಾನ್ ಮಾಡ್ಕೊಂಡು. ಅದೇ ಮಸಾಲಾ ಟೀ ಒಂದು ಮಾತಾಡ್ಬೇಕು. ಅವನು ಪ್ರೊಡಕ್ಷನ್ ಯೂನಿಟ್ ಎಲ್ಲ ಫುಲ್ ಇಂಡಸ್ಟ್ರಿ ಟೂರ್ ಮಾಡೋಂಗಲ್ಲ. ಅಮೌಂಟ್ ಬಂದಿದೆ ಆಲ್ರೆಡಿ ಅಡ್ವಾನ್ಸ್. ಓಕೆ. ಬಟ್ ಅವ್ನು ಕನ್ಫರ್ಮ್ ಮಾಡಿದ್ರೆ ಇವ್ರಿಗೆ ಹೋಲ್ಡ್ ಮಾಡಿ ನಾಡಿದ್ದು ಮಾಡ್ಬೇಕಾಗತ್ತೆ. ಒಂದ್ ವೀಕ್ ಒಳಗಡೆ ಯಾವತ್ತಾದ್ರೂ ಪ್ಲಾನ್ ಮಾಡಿ. ಈ ವೀಕಲ್ಲಿ ಯಾವತ್ತಾದ್ರೂ ಓಕೆ. ಸರಿ ಆಯಿತು. ಈ ವೀಕ್ ಬಂದಾಗ್ಲೇ ಮನೆ ಕಂಪ್ಲೀಟ್ ಆಗಿ ತೋರಿಸೋಣ ಅಲ್ವಾ? ಇವಾಗ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ. ನೋಡಿ, ಕಂಟೆಂಟ್ ಕ್ರಿಯೇಟರ್ ಲೈಫ್ ನೀವು ಹೇಳ್ತಿರಲ್ಲ, ಹೋಗ್ತಾರಪ್ಪ ಸೆಲ್ಫಿ ಇಟ್ಕೊಡ್ತಾರೆ, ಅಷ್ಟೊಂದು ಈಸಿ ಇರುತ್ತೆ. ಯಾರೋ ಬ್ರ್ಯಾಂಡ್ ಅವ್ರು ಬರ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಆ ಥರ ಆಗೋದಿಲ್ಲ. ಇವಾಗ ನಾವು ಹೇಳ್ತಿದ್ದೀವಿ ಸರ್ ಮಾಡೋಣ ಅಂತ, ಬಟ್ ಬ್ರ್ಯಾಂಡ್ ಅವ್ರು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ದುಡ್ಡು ಕೊಟ್ಟಿರ್ತಾರೆ, ಹೀಗೇ ಬರ್ಬೇಕಂತ ಅವ್ರ ಮೈಂಡ್ ಸೆಟ್ ಇರುತ್ತೆ. ಕರೆಂಟ್ ಇಲ್ಲ, ಪವರ್ ಇಲ್ಲ ಅಂತ ಹೇಳಿ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಪ್ಯಾಕಪ್ ಆಕಾಶ್ ಹೊರಡೋಣ ಬನ್ನಿ. ರಘು ಸರ್, ನೀವು ಹೀರೋ ಇದ್ದಂಗೆ ಇದ್ದೀರಾ. ನೀವು ಯಾವುದಾದ್ರೂ ಒಂದು ಹಿಂದಿ ಸೀರಿಯಲ್ ಅಥವಾ ಕನ್ನಡ ಸೀರಿಯಲಲ್ಲಿ, ಇವಾಗ ಹಿಂದಿ ಸೀರಿಯಲ್ ಈ ಥರ ನೋಡ್ತಾ ಇದ್ದೀವಿ ಫೇಸ್ಗಳೆಲ್ಲ, ಇವಾಗ ಕನ್ನಡ ಸೀರಿಯಲಲ್ಲಿ ಈ ಥರ ಟ್ರೆಂಡಿಂಗ್ ಚಾಕ್ಲೇಟ್ ಬಾಯ್ಗಳೆಲ್ಲ ಬರ್ತಾ ಇದ್ದಾರೆ. ಚಾಕ್ಲೇಟ್ ಬಾಯ್ಗಳೆಲ್ಲ ನೋಡ್ತೀವಲ್ಲ, ಚಾಕ್ಲೇಟ್ ಬಾಯ್ಸ್ ಅಂತ, ಹಂಗಿದ್ದಾರೆ ನಮ್ಮ ರಘು ಸರ್. ಬನ್ನಿ 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 ರಘು ಸರ್, ಟೆನ್ಷನ್ ತಗೋಬೇಡಿ, ಬನ್ನಿ. ನಾನೊಂದು ಟೀನೋ ಕಾಫಿನೋ ಏನು ಕುಡಿತೀರೋ ಅದನ್ನು ಕೊಡಿಸ್ತೀನಿ. ಆದರೆ ಲೆಮನ್ ಟೀ, ಕಾಫಿ, ಟೀ ಇಷ್ಟೇ ಆಪ್ಷನ್ನು, ಬೇರೆದೇನೂ ಇಲ್ಲ ಸರ್. ಫೈನಲಿ ಇವತ್ತು ಶೂಟಿಂಗ್ ಮಾಡಲಿಲ್ಲ, ನಿಮಗೆ ಅಂತ ಹೋಮ್ ಟೂರ್ ತೋರಿಸ್ದೆ. ಮಿನಿ ಹೋಮ್ ಟೂರ್ ಆಗಿತ್ತು, ಫುಲ್ ಇನ್ ಡೀಟೇಲ್ ಆಗಿ ತೋರಿಸ್ನಿಲ್ಲ. ನೆಕ್ಸ್ಟ್ ನಾಳೆ ಬರ್ತೀನಲ್ಲ ಆ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಊಟ ಮಾಡೋಣ, ಇಲ್ಲಾಂದರೆ ಕಾಫಿ ಕೊಡೋಣ. ಡೆಡಿಕೇಟೆಡ್ ಆಗಿ ಹೋಮ್ ಟೂರ್ ವ್ಲಾಗ್ ಮಾಡ್ತೀನಿ. ಈ ವ್ಲಾಗ್ನ ನೋಡಿದವರು ಕಮೆಂಟ್ಸ್ ಮಾಡಿ, ನಿಮ್ಗೆ ಏನಾದ್ರು ಕಂಪ್ಲೀಟಾಗಿ ಈ ಮನೆದು ಹೋಮ್ ಟೂರ್ ಬೇಕು ಅಂತ ಹೇಳಿದರೆ, ನಾನು ಪ್ರತಿ ಸಲ ಎಲ್ಲೇ ಹೋದರೂ ಕೂಡ, ನಾನು ಇವಾಗ ಲಾಡ್ಜಿಂಗ್, ರೆಸ್ಟೋರೆಂಟು ಅಥವಾ ಎಲ್ಲೇ ಉಳ್ಕೊಂಡ್ರು ಕೂಡ ಹೋಮ್ ಟೂರು ಅಥವಾ ರೂಮ್ ಟೂರ್ ಮಾಡ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಮುಂದೆ ಫ್ಯೂಚರಲ್ಲಿ ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿರೋ ಅವ್ರಿಗೆ ಏನಾದರೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಅಷ್ಟೇ. 5 ತಿಂಗಳು ಸರ್. ಬಾಯ್ ಮ್ಯಾಮ್. ಹೌದು ಸರ್, ಹುಡುಗ ಸರ್. ಇನ್ನೊಂದು ದೊಡ್ಡವರು ಇದಾರಲ್ವಾ? ದೊಡ್ಡವನಿದ, ಅವನು ಹುಡುಗನೇ, ಅವನಿಗೆ 5 ವರ್ಷ. ಎಲ್ಲೇ ಹೋದ್ರೂ ನಾವು ಕ್ಯಾರಿ ಮಾಡ್ತೀವಿ ಇದು ಸರ್. ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ. ಹೌದು ತಗೊಂಡಿದ್ದೀನಿ, ಗ್ರೋ ಕ್ಲಬ್ ಅವ್ರದ್ದು. ನೋಡಿ, ನೀವೇನಾದರೂ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಥವಾ ನೀವು ಟ್ರಾವೆಲಿಂಗ್ ತುಂಬ ಮಾಡ್ತಾ ಇದ್ರೆ ಈ ಥರದ್ದು ಒಂದು ತೊಗೊಂಡ್ರೆ, ಗ್ರೋ ಕ್ಲಬ್ ಅವ್ರದ್ದು 3 ಪ್ಯಾಕೇಜಲ್ಲಿ ಸಿಗುತ್ತೆ. ಒಂದು ತೊಟ್ಲು, ಈ ಥರ ಒಂದು ವಾಕಿಂಗ್ ಸ್ಟ್ರೋಲರು, ಇನ್ನೊಂದು ಕಾರಲ್ಲಿ ಇಟ್ಕೊಳ್ಳೋ ಸ್ಟ್ರೋಲರು. 3 ತುಂಬ ಬೆನಿಫಿಟ್ ಇದೆ. 15,000 16,000 ಇದೆ. ಅದು ಮತ್ತೆ 2 ವರ್ಷ ಆದಮೇಲೆ ಬೈಬ್ಯಾಕ್ ಮಾಡ್ತಾರೆ, ಮತ್ತು ನಿಮಗೆ ಹಾಫ್ ಅಮೌಂಟು ಕೂಡ ರೀಪೇಮೆಂಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದನ್ನ ಇವ್ರ ಮಕ್ಕಳು ದೊಡ್ಡವರಾದ್ಮೇಲೆ ಇಟ್ಕೊಳಕ್ಕಾಗಲ್ಲ. ಹಂಗಾಗಿ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಆದರೆ ನೀವು ಮಾತ್ರ ಹೀರೋ ಇದ್ದಂಗಿದ್ದೀರಾ ಸರ್. ಥ್ಯಾಂಕ್ ಯು. ಪಾಪು ಚೆನ್ನಾಗಿದೆ. ಯಾವರು ಸರ್? ತುಮಕೂರು. ನಮ್ಮ ತುಮಕೂರವರು. ನೋಡಿ, ತುಮಕೂರಲ್ಲಿ ಎಲ್ಲಿ ಸರ್? ತುಮಕೂರಲ್ಲಿ ಗುಬ್ಬಿ ತಾಲೂಕು ಮೇಡಮ್. ನಮ್ದು ಪಾಪು ಇದೆ 2 months, ಅದಕ್ಕೆ. ಹೌದಾ ಸರ್? ನಿಜ ಹೇಳ್ತೀನಿ, ಈ ಥರದ ತಗೊಳ್ಳಿ. ನಿಮ್ಮ ಮಿಸ್ಸಸ್ ಏನಾರು ವಾಕ್ ಹೋಗೋದಾದ್ರೂ ಹಾಕೊಂಡು ಹೋಗ್ಬೋದು. ಅಂದ್ರೆ ಯಾವ ರೋಡ್ ಇದ್ರೂ ಹೋಗುತ್ತೆ. ಲೈಟ್ ಇಲ್ಲ. ರಘುಬ್ರ ಚೆನ್ನಾಗಿದೆ. ನಾನು ಹೇಳಿದೆ ಎಲ್ಲೋ ಬಾಲಿವುಡಲ್ಲೋ ಅದು ಹಿಂದಿ ಸೀರಿಯಲಲ್ಲಿ ಇರಬೇಕಿತ್ತು, ಕನ್ಸ್ಟ್ರಕ್ಷನಿಗೆ ಬಂದಿದ್ದೀರಾ ಅಂತ. ಆಮೇಲೆ ನಿಮ್ಮ MD ನೋಡಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಮಗೆ ಪ್ರಮೋಷನಿಗೆ ಕರೆಯಲ್ಲ. ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು. ಒಳ್ಳೆ ಇನ್ನೊಂದ್ಸರಿ ಸಿಗ್ತಾರೆ. ನೆಕ್ಸ್ಟ್ ಟೈಮ್ ಶೆಡ್ಯೂಲ್ಗೆ ಊಟ ಮಾಡ್ಕೊಡೋದು. ಆಯ್ತು, ಥ್ಯಾಂಕ್ ಯು. ಆಯ್ತು ಪಾಪ, ಟೆನ್ಷನ್ ತಗೋಬೇಡಿ ನೀವು. ನಮ್ಮನೆಯಿಂದ ಹೆಬ್ಬಾಳಕ್ಕೆ ಬರ್ಬೇಕಂತೇಳಿ 56 ಕಿಲೋಮೀಟ್ರ್ ಇತ್ತು. ಮಿನಿಮಮ್ ಅಂದರೂ ಕೂಡ 2.5 ಗಂಟೆ ಜರ್ನಿ. ನಾನು ಮತ್ತು ನನ್ನ ಮಗ ಬಂದಿದ್ದಾಯಿತು. ಆದರೆ ಒಂದೊಂದ್ಸಲ ನೀವು ಅಂದ್ಕೊಳ್ತೀರಾ ಕಂಟೆಂಟ್ ಕ್ರಿಯೇಟರ್ ಲೈಫ್ ಎಷ್ಟು ಈಸಿ ಅಂತ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಅಂತ, ಎಷ್ಟು ಕಷ್ಟ ಇದೆ ಅಂತ ಹೇಳಿ. ನಾವು ಹೇಳ್ಬೋದು ಎಲ್ಲ ಕೆಲಸನೂ ಈಸಿ ಅಂತ, ಅಲ್ಲಿ ಬಂದಾಗಲೇ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಹೇಳಿ. ನಮ್ಮ ಆಕಾಶ್ ಅವ್ರ ಪಾಪ, ಅವ್ರಿಗೂ ಬೇರೆ ಕೆಲಸ ಆಯ್ತು ಇವತ್ತು. ನಾನು ಕರ್ಕೊಂಬಂದಿದ್ದೆ, ಬನ್ನಿ ಮತ್ತೆ ಬಂದ್ರಾಯ್ತಂತ. ಅದರಲ್ಲಿ ಇವಾಗ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. 1 ಗಂಟೆ ಆಲ್ರೆಡಿ ಆಯಿತು, ಇವಾಗ 1:30. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿ. ಆಕಾಶ್ ಎಲ್ಲಾದರೂ ನಿಲ್ಲಿಸಿ ಫಸ್ಟ್ ಊಟ ಕೊಡ್ಸಪ್ಪ ನನಗೆ, ತರಣಂಗೆ. ನೀವು ಬೇಕಾದ್ರೆ ಯಾವಾಗ ಬೇಕಾದ್ರೆ ತಿನ್ಕೊಡಿ. 2 ಗಂಟೆ ಆಯ್ತು, ಇವಾಗ ಊಟ ಮಾಡೋಣ. 2 ಗಂಟೆ ಆಯ್ತಾ? ಓ ಮೈ ಗಾಡ್, 2 ಗಂಟೆನಾ? ಬರೀ ಟ್ರಾವೆಲಿಂಗ್ ಅಲ್ಲೇ ಕಳೆದೋದ್ವಲ್ಲ 1 ದಿನ ಎಲ್ಲ ನಾವು. ಹೌದೌದು. ಬರೀ ಟ್ರಾವೆಲಿಂಗ್ ಅಲ್ಲೇ ಕಳೆದೋಗಿದೀವಿ 1 ದಿನ ಎಲ್ಲ ಇವತ್ತು.
ಅಯ್ಯೋ ದೇವ್ರೆ, ನಮ್ ಕತೆ ಯಾಕೆ ಹೇಳ್ತೀರಾ? ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಅದಕ್ಕೋಸ್ಕರನೇ ನಂದಿನಿ ವ್ಲಾಗ್ಸ್ ಮಾಡಿರೋದು, ನಮ್ ಜರ್ನಿ ತೋರ್ಸೋಣ ಅಂತ. ಎಲ್ರು ಅನ್ಕೊಂತಾರೆ ಏನ್ ಜರ್ನಿ, ಹೋಗೋದು ಕಾರಲ್ಲಿ ಬರೋದು ಏನ್ ದೊಡ್ಡದು ಅಂತ. ನೋಡಿ ಹಿಂಗೆ 100 ಕಿಲೋಮೀಟರ್ ಬಂದಿದೀವಿ, 100 ಕಿಲೋಮೀಟರ್ ಬಂದ್ರು ಇವತ್ತು ನಮ್ ಕೆಲಸ ಆಗಿಲ್ಲ, ಇವತ್ತು ರಿಟರ್ನ್ ಹೋಗ್ತಿದೀವಿ, ಮತ್ತೆ ನಾಳೆ ಬರ್ಲೇಬೇಕು. ಅವ್ರೇನು ಎಕ್ಸ್ಟ್ರಾ ಪೇಮೆಂಟ್ ಕೊಡಲ್ಲ ನಮಗೆ, ಕೊಟ್ಟಿರೋ ಪೇಮೆಂಟ್ ಅಲ್ಲೇನೆ ಮತ್ತೆ ಇನ್ನೊಂದ್ಸಲ ಬರಬೇಕು. ಎಷ್ಟು ರಿಸ್ಕಿ ಇರುತ್ತೆ ನೋಡಿ. ಜಸ್ಟ್ ಬಿಕಾಸ್ ಪವರ್ ಫ್ಲಕ್ಚುಯೇಷನ್ ಆಯಿತು, ಪವರ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರದ್ದೇನೋ ಪ್ರಾಬ್ಲಮ್ ಇದೆ ಮನೆಯದು ಅಂತ ಅಂದ್ಬಿಟ್ಟು ಈ ಥರ ಹಿಂಗಾಗೋಯ್ತು. ಬಟ್ ಸ್ಟಿಲ್ ನೋಡಿದ್ರಲ್ಲ, ಮನೆ ತುಂಬ ಸಕ್ಕದಾಗಿದೆ, ಚೆನ್ನಾಗಿತ್ತು ಆ್ಯಕ್ಚುಲಿ ಮನೆ, ನನಗೆ ಇಷ್ಟ ಆಯಿತು. ಆಕಾಶ್ ಅವ್ರು ಹೇಳಿದಾರೆ ನನಗೆ ಕಿಚನ್ ಯಾವ ರೀತಿ ಮಾಡಿಸ್ಕೊಡ್ತೀನಿ ಅಂತ, ನಾವು ಸ್ವಂತ ಮನೆ ಮಾಡಿದ್ಮೇಲೆ ಅಲ್ವಾ ಆಕಾಶ್? ಹೌದೌದೌದು, ಸ್ವಂತ ಮನೆ ಮಾಡಿದಾಗ ಯೋಚನೆ ಮಾಡೋಣ. ಸದ್ಯಕ್ಕೆ ಆ ಯೋಚನೆ ಮಾಡಲಿಕ್ಕೆ ದೇವರು ಅಷ್ಟು ಶಕ್ತಿಯನ್ನು ನನಗೆ ಕೊಡಲಿ ಅಂತೀನಿ. ಏನು ಗೊತ್ತಾ, ಎಲ್ಲರೂ ದೇವ್ರಿಗೆ ಕೇಳ್ಕೊತಾರೆ ನನಗೆ ಕಷ್ಟನೇ ಕೊಡಬೇಡಪ್ಪ ಅಂತ. ನಾನು ದೇವ್ರನ್ನ ಏನಂತ ಕೇಳ್ತೀನಿ ಅಂದರೆ, ದಿನ ಬೆಳಗ್ಗೆ ನನಗೆ ಕಷ್ಟಗಳನ್ನ ಕೊಡು, ಅದನ್ನು ಎದುರಿಸೋ ಶಕ್ತಿನೂ ಕೊಡು ಅಂತ ಕೇಳ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಫೈಟ್ ಇನ್ ಮೈ ಲೈಫ್ ಆ್ಯಂಡ್ ಐ ವಾಂಟ್ ಟು ವಿನ್ ಅಂಡ್ ಸಕ್ಸಸ್. ನಾನಿದ್ಮೇಲೆ ವಿನ್ ಮತ್ತು ಸಕ್ಸಸ್ ಇದ್ದೇ ಇರುತ್ತೆ ಆಕಾಶ್, ವರಿ ಮಾಡ್ಕೊಬೇಡಿ. ಇವಾಗ ಮಾತಾಡಾದ್ಮೇಲೆ ರೆಡಿ ಆಗ್ತಾ ಇದ್ದಾರೆ ಆಕಾಶ್ ಅವರು. ಅಬ್ಬಬ್ಬಬ್ಬಬ್ಬ, ನಾನೇ ಮೆಸ್ಸಿ ಹೆಂಗೆ ಬೇಕಂಗಿರ್ತೀನಿ, ಆಕಾಶ್ ಅವರಿಲ್ಲ ಕ್ಯಾಮ್ರಾ ಹಿಡಿದ ತಕ್ಷಣ ಫುಲ್ ಕಾನ್ಷಿಯಸ್ ಆಗ್ತಾರೆ. ಆಕಾಶಿಂದ ನೋಡಿ ನಾನು ತುಂಬ ಕಲಿಯೋದಿದೆ. ತುಂಬ ಕಲಿಯೋದಿದೆ, ನೀನು ಬ್ಲಾಗ್ ಮಾಡೋದನ್ನು ಕಲಿಯೋದಿದೆ. ನಮ್ಮ ಬ್ಲಾಗಲ್ಲಿರೋ ಆಡಿಯನ್ಸ್ಗಳಿಗೆ ನೀನು ಲೆಂತಿ ಕಂಟೆಂಟ್ ಕೊಡ್ತಿದ್ಯಾ, ಶಾರ್ಪ್ ಆಗಿ ಟಕ್ 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 ಅಂತ ಕಂಟೆಂಟ್ ಕೊಡೋದು ಕಲಿಬೇಕು. ಓಕೆ, ಮಾತಾಡೋಕೆ ಬಿಟ್ಟರೆ ನನ್ನನ್ನೇ ಮೀರಿಸ್ಬಿಡ್ತಾರೆ. ಅಂದರೆ ನನಗೆ ಸ್ಪೇಸೇ ಇಲ್ಲ ಅಲ್ಲಿ ಮಾತಾಡ್ಲಿಕ್ಕೆ, ಅಷ್ಟು ಮಾತಾಡ್ತಾರೆ. ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ, ಇಲ್ಲಿ ಹೋಟೆಲು ಸಿಗ್ತಿಲ್ವಲ್ಲ ಆಕಾಶ್? ರಾಜಾಜಿನಗರ ಇವತ್ತು ದೊಡ್ಡ ಹೋಟ್ಲುಗೆಲ್ಲ ಕರ್ಕೊಂಡು ಹೋಗಲ್ಲ ನಾನು. ನಾನು ದೊಡ್ಡ ಹೋಟ್ಲುಗೆಲ್ಲ ಕರ್ಕೊಂಡು ಹೋಗಲ್ಲ. ನಾನು ಕರ್ಕೊಂಡು ಹೋಗೋದೇ ಸಣ್ಣ ಪುಟ್ಟ ಹೋಟ್ಲಿಗೆ. ಯಾಕೆ ಅಂತಂದ್ರೆ ಡೈಲಿ ಹೋಟ್ಲಲ್ಲಿ ತಿಂದು ಬೇಜಾರಾಗ್ಬಿಟ್ಟು. ಮತ್ತೆ ಇನ್ನೊಂದಂತ ಹೇಳಿದ್ರೆ, ಇವತ್ತು ಅವ್ರು ಲಾಸಲ್ಲಿ ಇದ್ದಾರೆ, 10 ಲಕ್ಷ ಬೆಳಗ್ಗೆ ಡಮಾರ್ ಆಗಿದೆ. ಅದಕ್ಕೋಸ್ಕರ ಇವತ್ತು ಚಿಕ್ಕ ಹೋಟ್ಲಿಗೆ ಹೋಗಿ ಭಗವಂತ ಬಿಶಾಂದೆ ಅಂತ, ಅಥವಾ ಹಿಂಗ್ ಮಾಡೋಣ, ಒಂದು ಚಾಲೆಂಜ್ ಮಾಡೋಣ ವ್ಲಾಗಲ್ಲಿ, ಯಾರು ಮನೆಗೆ ಹೋಗ್ಬಿಟ್ಟು ಊಟ ಕೇಳೋಣ. ಇವಾಗ ಮುಂಚೆಲ್ಲ ಏನಿತ್ತು ಅಂತಂದ್ರೆ, ಒಬ್ಬ ಮನುಷ್ಯನ ನೆಟ್ವರ್ತ್ ಎಷ್ಟಿದೆ ಅಂತ ನೋಡ್ಬೇಕಂದ್ರೆ ಅವ್ನ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೇಕಿತ್ತು. ಇವಾಗೆಲ್ಲ ಏನಾಗಿದೆ ಅಂತ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇದ್ರೆ ದಟ್ ಈಸ್ ದ ನೆಟ್ವರ್ತ್ ಅನ್ನೋ ತರಕ್ಕೆ ಆಗೋಗಿದೆ. ಸೊ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಒಂದಿನ ಪ್ಲಾನ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಣ. ನಮ್ಮ ಪುಟಾಣಿ ಮಲಗಿದ್ದೆ, ನಮ್ಮ ಪುಟಾಣಿ. ಓ ಮೈ ಗಾಡ್, ಎಷ್ಟು ದೃಷ್ಟಿಯಾಗಿದೆ ನಮ್ಮ ಪುಟಾಣಿಗೆ. ಫಸ್ಟ್ ತರುಣನ ಕಂಡುಬಿಡ್ದಲ್ಲ ಇರಲಿ. ಇವಾಗ ತರುಣನ್ಗೆ ಒಂದು ಪ್ರಾಬ್ಲಮ್ ಆಗಿದೆ, ಅವನು ವಾಶ್ರೂಮ್ಗೆ ಹೋಗ್ಬೇಕು. ಹೆಂಗೆ ಗೊತ್ತಾ, ಎಲ್ಲೂ ವಾಶ್ರೂಮ್ಗೆ ಹೋಗಲ್ಲ ಆಚೆ ಬಂದ್ರೆ. ಇವನಿಗೆ ಕ್ಲೀನ್ ಆಗಿ ಟಾಯ್ಲೆಟ್ ಇರ್ಬೇಕು. ಈ ಏರ್ಪೋರ್ಟ್ ಅಲ್ಲಿ ಇರುತ್ತಲ್ಲ ಆ ತರ ವಾಶ್ರೂಮ್ ಕ್ಲೀನ್ ಆಗಿದ್ರೆ ಮಾತ್ರ ಹೋಗೋದು. ಇವನು ಆಚೆ ಕಡೆ ಹೊಲದಲ್ಲಿ ಹೋಗಲ್ಲ, ತೋಟದಲ್ಲಿ ಹೋಗಲ್ಲ, ಅಥವಾ ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಿ ಹೋಗಲ್ಲ. ಎಲ್ಲೋ ಒಂದ್ ಕಡೆ ಕೆಫೆ ಇದೆ ಅಂದ್ರೆ ಹೋಗು ಅಂದ್ರೆ ಹೋಗಲ್ಲ. ಇವತ್ತು ಅಪ್ರೂಪ್ದಂಗೆ ಪಾಪ ವಾಶ್ರೂಮ್ಗೆ ಹೋಗ್ಬೇಕು ಅಂತ ನೋಡಿದ್ರೆ ಈ ಟ್ರಾಫಿಕ್ ಮಧ್ಯದಲ್ಲಿ ತಗ್ಲಾಕೊಬಿಟ್ಟಿದೆ. ತರುಣಣ್ಣ ನಿನ್ ಕತೆ ಏನಣ್ಣ ಇವತ್ತು, ತರುಣಣ್ಣ ನಿನ್ ಕತೆ ಹಿಂಗೆ ಅಣ್ಣ. ಆಲೆ ಬುಜ್ಜಿ, ಓಕೆ, ಆಲೆ ಚಿನ್ನಿ, ಆಲೆ ಅಕಸ್ಮಾತ್ ಎಲ್ಲೂ ವಾಶ್ರೂಮ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೈತೆ ತರುಣ ಇವತ್ತು? ಹೊರಗಡೆನೂ ಹೋಗ್ಬೇಕೇನ್ ಗತಿ ಇಲ್ಲ ಅಷ್ಟೇ. ಅಲ್ಲ, BBMP ಅವ್ರು ಬರ್ತಾರೆ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ, ತೋಟ ಅಲ್ಲ ಹೊರಗಡೆ ಹೋಗಕ್ಕಾಗಲ್ಲ ತರುಣ. ಹೋಗೋಣ ಅಂದ್ರೆ ಯಾವ್ದಾನ ಒಂದು ಕೆಫೆ ಇಲ್ಲ ಯಾವ್ದಾನ ಒಂದು ಪ್ರೈವೇಟ್ ಪ್ಲೇಸ್ ನೋಡ್ಬೇಕು. ಪ್ರೈವೇಟ್ ಪ್ಲೇಸ್ ಅಂದ್ರೆ ಏನಾಕಶ? ನನಗ್ ಗೊತ್ತಿಲ್ಲಪ್ಪ, ಅವ್ನು ಯಾವ ಪ್ರೈವೇಟ್ ಪ್ಲೇಸ್ ಇಟ್ಕೊಂಡಿದಾನೋ ನನಗ್ ಗೊತ್ತಿಲ್ಲ. ಯಾವ್ದಪ್ಪ ನಿಂದು ಪ್ರೈವೇಟ್ ಜಾಗ ಅಂದ್ರೆ ಯಾವ್ದಾನ ಕೆಫೆ ಇಲ್ಲ ಯಾವ್ದಾನ ಒಂದು ರೆಸ್ಟೋರೆಂಟ್ ಅಲ್ಲಿ ವಾಶ್ರೂಮ್ಸ್ ಇರ್ತವೆ ಹಂಗಂತ ಹೇಳ್ಬೇಕು. ನೀನ್ ಪ್ರೈವೇಟ್ ಪ್ಲೇಸ್ ಅಂದ್ರೆ ನಾವ್ ಏನ್ ಅನ್ಕೊಳ್ಳೋಣ? ಒಳ್ಳೆ ಕತೆ ತರುಣ, ಒಳ್ಳೆ ಹುಡ್ಗ ನೋಡಿ. ಯಾರಾದ್ರೂ ಮದ್ವೆಗಾರಿದ್ರೆ 11 ಮನೆ ಬಾಡಿಗೆ ಬರುತ್ತೆ ತರುಣನ್ಗೆ. ಇನ್ನೊಂದು ಹೊಸ್ದಾಗಿ ಮನೆ ಕಟ್ಟಿಸ್ತಾ ಇದ್ದಾನೆ. ಯಾರಾದ್ರೂ ಹುಡುಗಿರಿದ್ರೆ ನೋಡಿಯಪ್ಪ. ಆದರೆ ಒಂದು ಕಂಡೀಷನ್ನು, ಇವನನ್ನ ಯಾರು ಮದುವೆ ಆಗ್ತಾರೆ ಆ ಹುಡುಗಿರು ನಮ್ಮ ಮನೇಲಿ ಎಡಿಟಿಂಗ್ ಮಾಡಬೇಕು ಅಂಥವ್ರು ಮಾತ್ರ ಒಪ್ಪಿಸ್ಕೊತಾರಣ. ಎಡಿಟಿಂಗ್ ಜೊತೆ ಕ್ಯಾಮ್ರಾ ವರ್ಕ್ ಬರ್ಬೇಕು, ಮತ್ತೆ ಮಗುಗಿಗೂ ನೋಡ್ಕೊಳ್ಳೋದು, ಬೇಬಿ ಸಿಟ್ಟಿಂಗ್ ಮಾಡ್ಬೇಕು. ನೋಡಪ್ಪ, ಇಷ್ಟೊಂದು ಕಂಡೀಷನ್ ಇದೆ. ಆ ಥರ ಹುಡುಗಿರಿದ್ರೆ ಬನ್ನಿ. ಎಡಿಟಿಂಗ್, ಕ್ಯಾಮ್ರಾ ವರ್ಕು, ಫ್ಯಾಮಿಲಿ ಥರ ಇರಬೇಕು ನಮ್ಮ ಜೊತೆ. ಅಂಥವ್ರಿಗೆ ಮಾತ್ರ ತರುಣನ್ ಕೊಟ್ಟು ಮದುವೆ ಮಾಡ್ತೀನಿ. ಇನ್ನು ಬೇರೆಯವರಾದರೆ ಇಲ್ಲ, ಅವ್ರ ಅಮ್ಮನೇ ಮದುವೆ ಮಾಡ್ತಾರೆ. ಆಂಟಿ, ನೀವು ಈ ವ್ಲಾಗ್ ನೋಡ್ತಾ ಇದ್ರೆ ನೋಡಿ ನೆನ್ಪಿಟ್ಕೊಳ್ಳಿ, ನಿಮ್ಮ ತರುಣಂಗೆ ಒಳ್ಳೆ ಆಫರ್ ಕೊಟ್ಟಿದ್ದೀನಿ. ಹುಡುಗಿ ಸಿಗಲ್ಲ ಅಂತ ವರಿ ಮಾಡ್ಕೊಬೇಡಿ. ಹೆಂಗಿದ್ರು ಮನೆ ಕಟ್ಟಿಸ್ತಾ ಇದ್ದೀರಾ, 11 ಮನೆ ಬಾಡಿಗೆ ಬರ್ತಾ ಇದೆ, ಆಲ್ರೆಡಿ ಇನ್ನೊಂದು ಮನೆ ಇದೆ. ಇಂಥ ಹುಡುಗ ಯಾರಿಗಾದ್ರೂ ಸಿಗ್ತಾರಾ? ನಮ್ಮಲ್ಲಿ ಇದನ್ನು ನೋಡಿ. ಯಾರಾದರೂ ಮದುವೆ ಮಾಡ್ಕೋಬೇಕು ಅನ್ನೋರು ಪ್ಲಾನ್ ಮಾಡಿ. ನಾಲ ಕೊಡೋಣ.
ಕಡೆನಾ ಎಷ್ಟು ಟ್ರಾಫಿಕ್ ಇದೆ ಅಲ್ಲ. ಓ ಮೈ ಗಾಡ್, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಬೆಂಗಳೂರಲ್ಲಿ ಏನಾದ್ರು ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಟ್ರಾಫಿಕ್ಕಲ್ಲೇ ಅರ್ಧ ದಿನ ಕಳೆದು ಹೋಗ್ಬಿಡುತ್ತೆ. ಇದು ಬರೀ ನಾನು ಹಾಸನ್ಗೆ ಹೋಗ್ಬೋದಿತ್ತು, ತುಮಕೂರ್ಗೆ ಹೋಗ್ಬೋದಿತ್ತು, ನಾನು ಇಲ್ಲಿ ಬಂದಿದ್ದು ಟೈಮಿಗೆ. ಇದು ಕ್ಯೂ ನೋಡಿ, ಎಲ್ಲ ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಹೋಟ್ಲುಗಳು ಖಾಲಿ ಹೊಡಿತಾ ಇರ್ತಾವೆ ಮಧ್ಯಾಹ್ನದತ್ತು. ಆದರೆ ಇಂಥ ಹೋಟ್ಲುಗಳು ನೋಡಿ ಎಷ್ಟು ಬ್ಯುಸಿ ಇರ್ತವೆ, ಎಷ್ಟು ಜನ ಇರ್ತಾರೆ, ತುಂಬ ಹೋಗ್ಬಿಟ್ಟಿರ್ತಾರೆ ಜನ ಅಂತ. ಏನು ಜನ ಗುರು, ಫುಲ್ಲು ಬ್ಯುಸಿ ಈ ಹೋಟ್ಲಂತೂ ರಾಜಾಜಿನಗರದಲ್ಲಿ ಫುಲ್ ಬ್ಯುಸಿ. ನೋಡಿ ಪಕ್ಕಾ ಜವಾರಿ ಊಟ ಇವತ್ತು ಮಾಡ್ತಾ ಇರೋದು. ಊಟ ಇವಾಗಷ್ಟೇ ಮುಗಿಸ್ಕೊಂಡು ಸಿಟಿಗೆ ಬಂದಿದ್ವಲ್ಲ, ಹಾಗಾಗಿ ರಾಜಾಜಿನಗರದಲ್ಲಿರುವಂತಹ ಬೊಂಗಲೇಶ್ವರ ಆಫೀಸಿಗೆ ಬಂದಿದ್ವಿ. ಆಕಾಶ್ ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಟ್ರೇಡಿಂಗ್ ಮಾಡಿದ್ದಾರೆ, ಲಾಭನೂ ಮಾಡಿದ್ದಾರೆ, ನಷ್ಟನೂ ಮಾಡಿದ್ದಾರೆ. ಅದು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಗಳಿಸಿದ್ದಾರೆ. ಬಟ್ ಎಕ್ಸ್ಪರ್ಟ್ಗಳನ್ನ ಕೇಳಬೇಕಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗೋಣ ಆಕಾಶ್. ಇದು ಇಲ್ಲಿ 2-3 ಸಲ ಬಂದ್ರು. ಬನ್ನಿ ಆಕಾಶ್, ನಾನೇ ಕರ್ಕೊಂಡು ಹೋಗ್ತೀನಿ. ಇವ್ರಿಗೇನು ಗೊತ್ತಾಗೋದಿಲ್ಲ ನೋಡಿ. ಇವ್ರಿಗೆ ಬೊಂಗಲೇಶ್ವರ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಾ ನೀವು. ದಯಾನಂದ್ ಬೊಂಗಾಲಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಎಸ್, ಬೊಂಗಲೇಶ್ವರ್ ಆಫೀಸಿಗೆ ಫಸ್ಟ್ ಟೈಮು ಒಂದು ಚಿಕ್ಕ ಮಗು ಟ್ರೇಡಿಂಗ್ ಕಲಿಯಕ್ಕೆ ಬರ್ತಾ ಇದೆ. ಸರ್ ಇವನಿಗೆ ಟ್ರೇಡಿಂಗ್ ಹೇಳ್ಕೊಡಿ ಸರ್. ಹೇಗಿದ್ದೀರಾ ಸರ್? ಓಕೆ, ನೈಸ್. ಎಸ್, ಬೊಂಗಲೇಶ್ವರ್ ಯಾವಾಗ ನೋಡ್ರೆ ಅದೇ ಸ್ಮೈಲು, ಯಾವಾಗಲೂ ಅವ್ರಿಗೆ ಟೈರ್ಡ್ ಆಗಿಲ್ವಾ ಅಂತ ಗೊತ್ತಾಗಲ್ಲ. ಯಾರು? 5 ತಿಂಗಳು ಸರ್. ದುಡ್ಡು ಮಾಡಕ್ ಕಲಿತೀನಪ್ಪ ನೀನು. ಮಿಂಟ್ ಮಾಡ್ಬೇಕು ನೀನು, ಅರ್ನ್ ಮಾಡಬಾರದು. ಮಿಂಟ್ ಸರ್. ಇಬ್ಬರು ಮಕ್ಕಳಲ್ಲ ಸರ್? ಇಬ್ಬರಾದ್ರೆ ಸರ್, ಒಬ್ಬ ಭೀಷ್ಮ, ಇನ್ನೊಬ್ಬ ದಶರಥ. ನೆಕ್ಸ್ಟ್ ಇಲ್ಲ ಸರ್, ಈಗ ಇವ್ರಿಬ್ರಿಗೆ ಆಟ ಆಡಕ್ ಒಬ್ರು ತಂಗಿ ಬೇಕಲ್ಲ ಸರ್? ಬೇಡ ಸರ್, ಬೇಡ. ಇಲ್ಲ, ಇವ್ರಿಬ್ರಿಗಾದ್ರು ಮದುವೆ ಮಾಡಕ್ ಹೆಣ್ಣು ಕೊಡಕ್ಕಾದ್ರೂ ಡಿಮ್ಯಾಂಡ್ಗಾದ್ರೂ ಒಂದ್ ಹೆಣ್ಣು ಇರ್ಬೇಕು, ಇಲ್ಲಾಂದ್ರೆ ಇವ್ರಿಗೆ ಹೆಣ್ಣು ಹುಡ್ಕಕ್ ಕಷ್ಟ ಆಗ್ಬಿಡುತ್ತೆ ಅಲ್ಲ ನಮ್ಗೆ. ಸಾಕು ಸಾಕು. ಅವನಿಗೆ ಸರ್ ಗಡ್ಡ ಇಷ್ಟ ಆಗ್ಬಿಟ್ಟಿದ್ದು. ಹಂಗೆ ಅಪ್ಪ ಗಂಡ ಹಿಡ್ಕೊಂಡ ಹಂಗೆ ಗಡ್ಡ ಹಿಡ್ಕೊಂಡು ನೋಡ್ತಾ ನಿಂತಾನೆ. ಬರಪ್ಪ ಪರವಾಗಿಲ್ಲ ಸರ್. ಬೆಳಗ್ಗೆ ಒಂದು ಮೈನಸ್ ಹೇಳ್ಬೇಕು ಸರ್. ಸರ್ ಮೈನಸ್ ಮಾಡಲ್ಲ ಸರ್, ನಾವು ಮತ್ತೆ ಪಾಠ ಮಾಡಿಕೊಟ್ಟು ನಾವು ಮೈನಸ್ ಮಾಡೋದು ಹೆಂಗಂತ ಸರ್? ಇಟ್ಸ್ ಹೆಡ್ಜಿಂಗ್ ಪ್ಯೂರ್ಲಿ. ವಿ ಟೇಕ್ ದ ಪೊಸಿಷನ್ ಬೇಸ್ಡ್ ಆನ್ ದಿ ಲೆವೆಲ್ಸ್. ಈ ಮಾರ್ಕೆಟ್ ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಶಾರ್ಟ್ ಬಿಲ್ಡಪ್ ಕಾಣಿಸ್ತಾ ಇತ್ತು ನಿಫ್ಟಿ ಒಳಗೆ. 12 ಲಕ್ಷ ಕಳ್ಕೊಂಡಿದ್ದೀನಿ ಸರ್ ನಾನು. ನೋ ಪ್ರಾಬ್ಲಮ್. 12 ಲಕ್ಷ ಹೋಗಿರ್ತಾನೆ. ನಾನು ಏನೇನು ಮಾಡಲ್ಲ ಕೆಲಸ, ಬರೇ ಪಾಪು ನೋಡ್ಕೊಂತ ಆರಾಮ ಇರ್ತೀನಿ ಅಂತಂದ್ರೂ ದುಡ್ಡು ಬರುತ್ತೆ. ಹಂಗೆ ಮಾಡಬಹುದು. ಐ ವಿಲ್ ಟೀಚ್ ಯು ದ ಸ್ಟ್ರಾಟಜಿ. ಏನಂದ್ರೆ ಡಿಸಿಪ್ಲಿನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಸುಮ್ಮನಿರೋದೇ ಕಷ್ಟ ಪ್ರಾಬ್ಲಮ್ ಶಾರ್ಟ್ ಮಾರ್ಕೆಟ್ ನಲ್ಲಿ. ಸುಮ್ಮನೆ ಅಂದ್ರೆ ಸುಮ್ಮನೆ ಇರಲ್ಲ, ಬರೇ ಏನಾರ ಮಾಡ್ತಾರೆ ಬೆಳಗ್ಗೆ. ಅದೆಲ್ಲ ಮಾಡಬಾರ್ದು. ನಾ ಹೇಳ್ಕೊಡ್ತೀನಿ. ಮಾರ್ಕೆಟ್ ಮೇಲಾರ ಹೋಗ್ಲಿ ಕೆಳಗರ ಇರ್ಲಿ, ಅಲ್ಲೇ ಇರ್ಲಿ ದುಡ್ಡು ಗ್ಯಾರಂಟಿ. ದುಡ್ಡು ಚಾಣಕ್ಯಕ್ಕಿಂತ ಇನ್ನೂ ಜಾಣರಾದ್ವಿ ನಾವು. ನಾವು ರಾತ್ರಿ ಕುಬೇರ ಆಗ್ಬೇಕು ಅಂತ ಹೋಗ್ತಾರೆ, ಅದು ಹೆಂಗಾಗ್ತದೆ? ಸಾಧ್ಯನೇ ಇಲ್ಲ. ಮುಖೇಶ್ ಅಂಬಾನಿಯವರು ಎಲ್ಲ ಕೆಲಸ ಬಿಟ್ಟು ಇದನ್ನೇ ಮಾಡೋರು. ಒಂದು ಹುಡುಗಿನ ಕರ್ಕೊಂಡ್ಬಂದು ನಾನು ಅದನ್ನ ಪ್ರಮೋಟ್ ಮಾಡಿಸಿ ಬೇರೆ ಬೇರೆ ತರ ವ್ಲಾಗ್ ಮಾಡಿಸಿ ಪ್ರಮೋಟ್ ಮಾಡಿಸ್ತೀನಿ ಮೇಡಮ್ ನಾನು. ದಯಾನಂದ್ ಬೊಂಗಾಲೆ ಅವರ ಆಫೀಸಿಗೆ ಹೋದಾಗ ತುಂಬ ಮಾತುಕತೆ ಆಯಿತು. ಆಕಾಶ್ ಅವ್ರು ಏನಕ್ಕೆ ಲಾಭ ಮಾಡ್ಕೊಂಡ್ರು, ಏನಕ್ಕೆ ಇಷ್ಟ ನಷ್ಟ ಮಾಡ್ಕೊಂಡ್ರು, ಯಾವ ರೀತಿ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಟ್ರೇಡಿಂಗಲ್ಲಿ, ದುಡ್ಡು ಹಾಕಿ ಕಳ್ಕೊಬಾರ್ದು ಅಂತ ಹೇಳಿ ಅದಕ್ಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಬನ್ನಿ ಕಲ್ತ್ಕೊಳ್ಳಿ ಅಂತೆಲ್ಲ ಅವರಿಗೆಲ್ಲ ಗೈಡೆನ್ಸ್ ಮಾಡಿದ್ರು. ಅದ್ರ ಜೊತೆಗೆ ತುಂಬ ಮಾತಾಡಿದ್ರು. ನನ್ನ ಮಗ ಎಂತೂ ಅವ್ರು ಗಡ್ಡ ಇಟ್ಕೊಂಡು ಮುದ್ದಾಡ್ತಾ ಇದ್ದ. ಸರ್ ಎಷ್ಟೇ ಬ್ಯುಸಿ ಇದ್ರು ಕೂಡ ನಮಗೋಸ್ಕರ ಟೈಮ್ ಕೊಟ್ಟು, ಯಾಕೆಂತ ಹೇಳಿ ಟ್ರೇಡಿಂಗ್ ಎಲ್ಲ ಮುಗಿಯೋದು 3:30 ಆದರೂ ಕೂಡ ನಾವು ರೀಚ್ ಆಗಿದ್ದು 3 ಗಂಟೆ ಆಗಿತ್ತು. ಅದೆಲ್ಲ ಇಟ್ಟು ಒಂದು ಸ್ವಲ್ಪ ಲೈವ್ ಆಗಿ ತೋರಿಸಿದ್ರು, ಯಾವ ರೀತಿಯಾಗಿ ಮಾಡಬೇಕು ಟ್ರೇಡಿಂಗ್. ಅಷ್ಟೊಂದು ಸುಲಭ ಅಲ್ಲ, ಸ್ಟಾಕ್ ಮಾರ್ಕೆಟು ಏರಿಳಿತಗಳೆಲ್ಲ ಇರುತ್ತೆ. ಒಂದ್ಸಲ ಬನ್ನಿ ಆಕಾಶ್ ಅವರೇ ನೀವು ಫ್ರೀ ಆಗಿದ್ದಾಗ ಅಂತ ಹೇಳಿದ್ರು. ನನ್ನನ್ನು ಕರೆದ್ರು, ಬಟ್ ನಾನು ಇವಾಗ ಹೋಗೋಕ್ಕಾಗಲ್ಲ, ಯಾಕೆಂತ ಹೇಳಿದ್ರೆ ನಂಗೆ ಬೇಬಿ ಇದೆಯಲ್ಲ. ಹಾಗಾಗಿ ಮಾತಾಡ್ದು, ಮತ್ತು ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರ ಜೊತೆ ಒಂದು ಕಾಫಿ ಕುಡಿದು ಹೀಗೆ ಮಾತುಕತೆ ಎಲ್ಲ ಮಾಡಿ ಅಲ್ಲಿಂದ ಹೊರಟು ಮನೆಗೆ ರೀಚ್ ಆಗೋನಷ್ಟರೊಳಗಡೆ 5 ಗಂಟೆ ಆಯಿತು. ನಾನು ಬರಬೇಕಾದ್ರೆ ತುಂಬ ಟಯರ್ಡ್ ಆಗಿದ್ನಲ್ಲ, ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ಅಂದರೆ ಪಾಪ ಮಲ್ಗಕ್ಕೆ ಬಿಡ್ತಾ ಇರಲಿಲ್ಲ, ಆದರೂ ಸ್ವಲ್ಪ ನಿದ್ದೆ ಮಾಡಿಕೊಂಡು ಬರ್ತಾಯಿದ್ದು. ಸ್ವಲ್ಪ ವೆದರ್ ಸ್ವಲ್ಪ ಚಿಲ್ಲಾಗಿತ್ತು, ಗಾಳಿ ಎಲ್ಲ ತುಂಬ ಕೂಲಾಗಿತ್ತು. ಇಲ್ಲಿ ನೋಡ್ಬೋದು ನಾವು ಫೈನಲಿ ಅಂತೂ ಇಂತೂ ಅಪಾರ್ಟ್ಮೆಂಟಿಗೆ ರೀಚ್ ಆಗೋಷ್ಟರೊಳಗೆ ನನ್ನ ಮಗ ನಿದ್ದೆ ಮಾಡ್ತಾ ಇದ್ದಾನೆ.
ಅರೆ ಭೀಷ್ಮ ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ವಲ್ಲ, ಹೋಗಿ ನೋಡಬೇಕು. ಇವತ್ತು ಬೇರೆ ಮಳೆ ಬಂದಿದೆ. ಯಾಕೆ ಗೊತ್ತಾ, ನಾವು ಅಪಾಯಿಂಟ್ಮೆಂಟ್ ಚೂಸ್ ಮಾಡಿದ್ವಿ ಇದೇ ಕಾರಣಕ್ಕೋಸ್ಕರ. ನಾವು ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ, ಭೀಷ್ಮ ಬಂದಿರ್ತಾನಲ್ಲ ಅಂತ ಹೇಳಿ. ಇಂಡಿಪೆಂಡೆಂಟ್ ನನಗೆ ಅದು ಆಟೋಮೆಟಿಕಲಿ ಏನು ಹೇಳ್ತಾರಲ್ಲ, ನಾವು ಸಮಯ ಮತ್ತು ಸಂದರ್ಭ ಎಲ್ಲವನ್ನು ಕಲಿಸುತ್ತೆ ನಮಗೆ ಅಂತ. ಹಾಗೆ ನಮ್ಮ ಭೀಷ್ಮ ಎಲ್ಲನೂ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ನಾವು ಇರಲಿ ಇಲ್ಲದೆ ಇರಲಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವನಿಗೆ ಏನು ಬೇಕು ಅದನ್ನು ತಿನ್ಕೊಂಡು ಮನೇಲಿ ಇಟ್ಟಿರ್ತೀನಿ ಯೂಶ್ವಲಿ. ಇವತ್ತು ನಾನು ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ, ಯಾಕೆಂದರೆ ಬಂಗಾಲೆ ಅವ್ರ ಸರ್ ಆಫೀಸಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಶೂಟಿಂಗ್ ಬೇಗ ಮುಗಿಯುತ್ತೆ, ಒಂದು ಮಧ್ಯಾಹ್ನದೊಳಗಡೆ ಮುಗಿಯುತ್ತೆ, ಮನೇಲಿ ರೀಚ್ ಆಗ್ಬೋದು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾಗೋಯ್ತು. ಅಂದ್ಕೊಂಡಾಗೆ ಲೈಫಲ್ಲಿ ಏನೂ ಆಗಲ್ವಲ್ಲ. ಫಾರ್ ಎಕ್ಸಾಂಪಲ್ ಇವತ್ತಿನ ದಿನನೇ ಚೆನ್ನಾಗಿಲ್ಲ ನಮ್ದು ಅನ್ಸುತ್ತೆ. ಆಕಾಶ್ ಅವರು 10 ಲಕ್ಷ ಲಾಸ್ ಮಾಡಿಕೊಂಡ್ರು. ಅಲ್ಲಿ ಶೂಟಿಂಗ್ ಹೋದು ಅಲ್ಲಿ ಕ್ಯಾನ್ಸಲ್ ಆಯಿತು, ಲೈಟ್ ಇಲ್ಲ ಅಂತ ಹೇಳಿ, ಪವರ್ ಕನೆಕ್ಷನ್ ಕಟ್ ಆಗಿತ್ತು ಅಂತ ಹೇಳಿ. ಗೊತ್ತಿಲ್ಲ, ಒಂದಿನ ಬರುತ್ತಲ್ಲ, ಎಲ್ಲ ದಿನನೂ ಗುಡ್ ಡೇ ಆಗೋಕ್ಕಾಗಲ್ಲ, ಎಲ್ಲ ದಿನನೂ ಬ್ಯಾಡ್ ಡೇ ಆಗೋಕ್ಕಾಗಲ್ಲ ಅಲ್ವಲ್ಲ. ಹಾಗೆ ನನ್ನ ಮಗನೇ ಇದ್ದ, ಹೋಗಿ ಮನೆಗೆ ಹೋಗಿ ಫೀಡ್ ಮಾಡ್ತೀನಪ್ಪ. ಕೊಡಿ ನಮ್ಮ ತರುಣನ್ ನೋಡೋಣ ಇವತ್ತು ಹೆಂಗಾಗಿದ್ದಾನೆ ಅಂತ. ಇಲ್ಲ ಆರಾಮಾಗಿದ್ದಾನೆ, ಇವಾಗ ಶೂಟಿಂಗ್ ಇಲ್ಲಲ್ಲ, ಅದಕ್ಕೆ ಟಯರ್ಡ್ ಇಲ್ಲ, ಏನಿಲ್ಲ, ಫುಲ್ ಫ್ರೆಶ್ ಆಗಿದ್ದಾನೆ ಅಲ್ವೇನ ತರುಣ? ಹಾಂ ಹೌದು. ಎಸ್, ಬನ್ನಿ ನನ್ನ ಮಗನ ನೋಡೋಣ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ಬೇಕು ಇವಾಗ. ಚಿನ್ನಮ್ಮ, ಬಿಶು ಬಂಗಾರಿ, ಅಯ್ಯೋ ಏನು ಮಾಡ್ತಾ ಇದ್ದೆ ನನ್ನ ಬಂಗಾರಿ? ವಾವ್, ಬರಮ್ಮ, ಬಾ ಬಂಗಾರಿ. ವಾವ್, ಅದಕ್ಕೆ ನಮ್ಮ ಭೀಷ್ಮ ನೋಡಿ, ಎಲ್ಲರೂ ಯಾಕೆ ಇಷ್ಟಪಡ್ತಿದ್ದಾರೆ ಭೀಷ್ಮನ ಅಂತ ಹೇಳಿದರೆ, ಏನು ತಿಂತಾ ಇದೆ? ಎಂಥದ್ದು ತೋರ್ಸು. ಏನೂ ಇಲ್ಲ, ತೋರ್ಸು, ನಾನು ಐಡೆಂಟಿಫೈ ಮಾಡ್ತೀನಿ. ನಾನು ಓ, ನನಗೆ ಗೊತ್ತು. ಇದೊಂದು ಅವನಿಗೆ ಹಾಲ್ಗಾಕೋದಕ್ಕೊಂದು ಪೌಡ್ರ್ ತಗೊಬಂದಿದ್ದೆ, ಅದನ್ನು ತಿಂದಿದ್ದೆ. ನೋಡಿದ್ರು? ನನಗೆ ಹಸು ಆಗ್ತೈತೆ. ಹೌದಾ, ಕೊಡ್ತೀನಿ ಬಿಡು, ಇವಾಗ ಮಾಡ್ಕೊಡ್ತೀನಿ. ನನ್ನ ಮಗ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳಿ. ಭೀಷ್ಮ ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ತೋರಿಸು. ಎಸ್, ಇಷ್ಟು ಸ್ಟ್ರಾಂಗ್ ಇದ್ದಾನೆ. 6 ವರ್ಷಕ್ಕೆ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂದರೆ, ಮಮ್ಮಿ ಡ್ಯಾಡಿ ಇಲ್ಲ ಅಂದ್ರೆ ಭಯ ಆಗುತ್ತಾ ಭೀಷ್ಮ ನಿನಗೆ? ನೀನು ಸ್ಕೂಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಮ್ವರ್ಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾನೆ. ಲ್ಯಾಪ್ಟಾಪ್ ಏನು ಮುಟ್ಟಿಲ್ಲ? ಲ್ಯಾಪ್ಟಾಪ್ ಮುಟ್ಟಿಲ್ಲ? ಮುಟ್ತಾ? ಓಕೆ. ವಾವ್, ನೋಡಿ ಎಷ್ಟು ಬರ್ತಿದ್ದಾನೆ ನನ್ನ ಮಗ. ಇಲ್ಲಿ ಲೆಕ್ಕ ಮಾಡ್ತಾ ಇದ್ದಾನೆ ನೋಡಿ, ಹೋಮ್ವರ್ಕ್. ಅದಕ್ಕೆ ನಮ್ಮ ಭೀಷ್ಮ ಯಾಕೆ ಅವನು ಪಾಡ್ಕಾಸ್ಟರ್ ಇಟ್ಟಾಗಿದ್ದಾನೆ ಅಂತ ಹೇಳಿ ಈ ಕಾರಣಕ್ಕೋಸ್ಕರ. ಟೈಮ್ ವೇಸ್ಟ್ ಮಾಡಲ್ಲ ನೋಡಿ, ಅವನೆಲ್ಲ ಫ್ರೀ ಟೈಮೆಲ್ಲ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ದೆಲ್ಲ ಬರುತ್ತಲ್ಲ, ಪಿಸ್ತಾದಿಂದ ಎಲ್ಲ ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾನೆ. ವಾವ್, ನೋಡಿ ನಾವಿಲ್ಲದ್ರಾಗೆಲ್ಲ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ನಿಮ್ಮ ಮಕ್ಕಳನ್ನ ಎಂಗೇಜ್ ಮಾಡಿ. ನಮ್ಮಲ್ಲಿ ನೋಡ್ಬೋದು ನೀವು, ಎಷ್ಟು ಸಿಸ್ಟಮ್ ಇದೆ ಇಲ್ಲೇ ಮನೇಲೇ. 1 2 ಅಲ್ಲೊಂದು 3 ಇದೆ, ಯಾವುದನ್ನು ಮುಟ್ಟಲ್ಲ. ಸ್ಕ್ರೀನಿಂಗ್ ಟೈಮ್ ಅಂತ ತುಂಬ ಕಡಿಮೆ. ಅವನಿಗೆ ಬೇಕಾ 10 ನಿಮಿಷ ಗೇಮು ಅಥವಾ ಕಾರ್ಟೂನ ನೋಡ್ತಾನೆ, ಅವನಾಗೆ ಆಫ್ ಮಾಡ್ತಾನೆ. ನಾವು ಹೇಳೋದೇ ಬೇಡ, ಅವನಿಗೆ ಎಷ್ಟು ಬೇಕು ಅಷ್ಟು ನೋಡ್ತಾನೆ ಅಷ್ಟೇ, ಫುಲ್ ಡೇ ಕುತ್ಕೊಂಡು ನೋಡಲ್ಲ. ಅದಕ್ಕೆ ನನ್ನ ಮಗನ ನನಗೆ ತುಂಬ ಇಷ್ಟ. ಸೊ ಗಾಯ್ಸ್ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೋಟಲಾಗಿ ಇವತ್ತು ಬ್ಯಾಡ್ ಡೇ. ಇವತ್ತಿನ ಡೇ ಬಗ್ಗೆ ಮತ್ತೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಮತ್ತೆ ಸಿಗ್ತೀನಿ ಒಂದು ಖುಷಿ ವಿಚಾರದ ಮೂಲಕ. ಮತ್ತೆ ನಾಳೆ ಸಿಗ್ತೀನಿ. ನನ್ನ ಮಗ ನನ್ನನ್ನು ಇಮಿಟೇಟ್ ಮಾಡ್ತಾ ಇದ್ದಾನೆ. ಇವತ್ತು ಟೋಟಲಾಗಿ ಬ್ಯಾಡ್ ಡೇ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ದಿನವೂ ಕೂಡ ಗುಡ್ ಡೇ ಆಗಿರೋಕ್ಕಾಗಲ್ವಲ್ಲ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಎಲ್ಲರೂ ದೇವರಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ, ನಮ್ಮದು ಒಳ್ಳೆ ದಿನ ಆಗಲಿ ಅಂತ ಹೇಳಿ. ನಾಳೆ ವಿಡಿಯೋದಲ್ಲೆಲ್ಲ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಶೇರ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಿ ಕಳ್ಕೊಂಡಿದ್ರೆ, 1 ರೂಪಾಯಿನಾದರೂ ಏನಾದ್ರು ಕಳ್ಕೊಂಡಿದ್ರೆ ಕಮೆಂಟ್ಸ್ ಮಾಡಿ. ಅಥವಾ ಅದನ್ನು ಯಾವತ್ತು ಪ್ರಾಫಿಟಲ್ಲಿ ಮಾಡಿದರೆ ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಂ, ಎಸ್, ಅದೇ ಬಾಯ್. ನಾನಿವತ್ತೇನು ಮಾಡಿಟ್ಟಿರ್ಲಿಲ್ಲ ನನ್ನ ಮಗನಿಗೆ, ಹಾಗಾಗಿ ಪಾಪ ಹಸ್ವಾಗಿದೆ. ಅವನಂತೂ ಅದು ಇದು ಏನೇನೋ ಕಾಳುಗಳೆಲ್ಲ ತಿಂತಿದ್ದಾನೆ. ತೋರಿಸು ಭೀಷ್ಮ. ಇವಾಗ ಅವನಿಗೆ ಹಾಲು ಕಾಯಿಸ್ಕೊಡ್ಬೇಕು. ಆಮೇಲೆ ನಾನೊಂದು ಫ್ರೆಶ್ ಆಗಿ ಬ್ಲ್ಯಾಕ್ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡಬೇಕು. ಪಾಪ ನಮ್ಮನೇಲಿ ಹೆಂಗೆ ಅಂತ ಹೇಳಿದರೆ, ಎಲ್ಲಾದರೂ ಹೋಗಿ ಬಂದರೆ ರೆಸ್ಟ್ ಮಾಡೋದು ಸೀನೇ ಇಲ್ಲ. ಇವಾಗ ಟ್ರಾವೆಲಿಂಗ್ ಮಾಡಿನೇ ಬೇರೆ ಜಿಲ್ಲೆಗೆ ಹೋದ್ರೂ ರೆಸ್ಟ್ ಮಾಡಲ್ಲ. ಬೇರೆ ಜಿಲ್ಲೆಗೆ ಹೋದ್ರೆ ನಮಗೆ ಅಷ್ಟು ಟೈರ್ಡ್ ಆಗಲ್ಲ. ಬೆಂಗಳೂರಲ್ಲೇ ನಾವು ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಟೈರ್ಡ್ ಆಗುತ್ತೆ. ಈ ಟ್ರಾಫಿಕ್ಕು ಇದಕ್ಕೆಲ್ಲ, ಮನೆಗೆ ರೀಚ್ ಆಗೋದು ಆ ಟೈಮಿಂಗ್ಸಿಗೆಲ್ಲ. ನೀವು ಏನಾದರೂ ಮನೆ ಮಾಡಬೇಕು ಅಂತ ಪ್ಲ್ಯಾನ್ ಏನಾರ ಇದ್ದರೆ, ಬಾಡಿಗೆ ಮನೆ ಏನಾದರೂ ಸರಿ, ಸ್ವಂತ ಮನೆ ಏನಾದರೂ ಸರಿ, ನಾನು ಬೆಸ್ಟ್ ಸಜೆಷನ್ ಮಾಡ್ತೀನಿ, ಅಪಾರ್ಟ್ಮೆಂಟ ಚೂಸ್ ಮಾಡಿ ಅಂತ. ಅದರಲ್ಲೂ ಕೂಡ ಕಮ್ಯುನಿಟಿ ಅಪಾರ್ಟ್ಮೆಂಟ್ ಮಕ್ಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದ್ರು ಇಂಡಿಪೆಂಡೆಂಟ್ ಅಂದರೆ ಕಪಲ್ ಇದ್ದರೆ, ಅಥವಾ ಮನೇಲಿ ಯಾರಾದ್ರು ಕೇರ್ ಟೇಕರ್ ಇದ್ದರೆ ಪರವಾಗಿಲ್ಲ, ನೀವು ಎಲ್ಲಾದರೂ ಮನೆ ಮಾಡಿದ್ರಾಗುತ್ತೆ. ಅಥವಾ ನಮ್ಮ ಥರ ಟೈಮಿಂಗ್ಸ್ ಇರಲ್ಲ ಅನ್ನೋರಿಗೆ ನಾನು
ಪರ್ಸ್ನಲಿ ಸಜೆಷನ್ ಮಾಡೋದು ಅಪಾಯಿಂಟ್ಮೆಂಟ್ ಮಾಡಿ ಅಂತ. ಒಂದು ಅಂತ ಹೇಳಿದ್ರೆ ನಾವು ಇಲ್ಲ ಅಂದ್ರೆ ಮಕ್ಕಳು ಸೇಫ್ಟಿ ಆಗಿರ್ತವೆ. ಮತ್ತು ನಾವು ಒಂದು ಸ್ವಲ್ಪ ಬರೋದು ಲೇಟ್ ಆದರೂ ಕೂಡ ಸೆಕ್ಯೂರಿಟಿ ಇರುತ್ತೆ, ಅವ್ರನ್ನ ಎಲ್ಲೂ ಹೋಗೋದಕ್ಕೆ ಹೊರಗಡೆ ಬಿಡಲ್ಲ. ಇನ್ನು ಮನೇಲೇನೆ ಅಥವಾ ಇದರಲ್ಲೇನೆ ಕಮ್ಯುನಿಟಿಲೇ ಓಡಾಡ್ತಾರೆ. ಏಜ್ ಅವರು ಮಕ್ಕಳು ಫ್ರೆಂಡ್ಸ್ ಆಗ್ತಾರೆ, ಲ್ಯಾಂಗ್ವೇಜ್ ಬೆಳೆಯುತ್ತೆ, ಕಮ್ಯುನಿಕೇಶನ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಮಗನಿಗೆ ಇವಾಗ ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ತೆಲುಗು ತಮಿಳು ಸ್ವಲ್ಪ ಕಲ್ತಿದ್ದಾನೆ. ಸ್ಪ್ಯಾನಿಷ್ ಕಲ್ತಿದ್ದಾನೆ. ಅದಂತೂ ನನಗೆ ಅರ್ಥ ಆಗಲ್ಲ, ಅವನಿಗೆ ಅರ್ಥ ಆಗಬೇಕು. ನನ್ನ ಮಗ ಇವಾಗ ಹೆಂಗಾಗಿದ್ದಾನೆ ಅಂದರೆ, ಮುಂಚೆ ನಾನು ಭೀಷ್ಮನ್ ನೋಡ್ಕೊಬೇಕಿತ್ತು, ಇವಾಗ ನಾನು ಭೀಷ್ಮ ಅವ್ರ ತಮ್ಮನ ನೋಡ್ಕೊಳ್ತಾನೆ. ಪ್ಯಾಂಪರ್ಸ್ ಚೇಂಜ್ ಮಾಡು ಭೀಷ್ಮ, ಚೇಂಜ್ ಮಾಡೋಕೆ ಬಂಗಾರಿ, ಪಾಪುದು ಚೇಂಜ್ ಮಾಡಪ್ಪ, ಹಂಗೆ ಅಂತ ಇದ್ದಾನಾ? ಪ್ಯಾಂಪರ್ಸ್ ಚೇಂಜ್ ಮಾಡು, ನಿಧಾನಕ್ಕೆ ಚೇಂಜ್. ಅಂದರೆ ಮಕ್ಕಳನ್ನ ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸದ ಜೊತೆ ಮಿಂಗಲ್ ಮಾಡ್ಕೊಬೇಕು, ಆವಾಗ ತಾನಾಗೆ ಕಲಿತೇವೆ. ಎಂಥ ಕೆಲಸ ಸರಿ. ನಾನೇ ಅವನಿಗೆ ಎಲ್ಲ ಕೆಲಸನೂ ಕಲಿಸ್ತಾ ಇದ್ದೀನಿ ಇವಾಗ್ಲಿಂದಲೇ. ಅಂದರೆ ಮುಂದೆ ಅವನು ಇಂಡಿಪೆಂಡೆಂಟ್ ಆಗಲಿ, ಯಾರ ಮೇಲೂ ಡಿಪೆಂಡೆಂಟ್ ಆಗೋದು ಬೇಡ. ನನ್ನ ಹತ್ರ ಇರ್ತಾನೋ ಅಥವಾ ಮುಂದೆ ಫ್ಯೂಚರಲ್ಲಿ ಎಜುಕೇಷನ್ ಪರ್ಪಸ್ಸು ಅಥವಾ ಬೇರೆ ಯಾವುದೋ ಬಿಸ್ನೆಸ್ ಪರ್ಪಸ್ಸು ಹೊರಗಡೆ ಹೋದ್ರೂ ಕೂಡ ಅವ್ನ ಕೆಲಸ ಅವ್ನು ಮಾಡ್ಕೊಳಂಗಿರ್ಬೇಕಷ್ಟೇ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಅವನು ಜೀವನ ನಡೆಸೋಷ್ಟು ಕೆಪಾಸಿಟಿ ಅವನಲ್ಲಿದ್ದರೆ ಸಾಕು. ಅಲ್ಲ ಭೀಷ್ಮ? ಥ್ಯಾಂಕ್ ಯು ಸೋ ಮಚ್. ಬಾ ಬಂಗಾರಿ, ಮುತ್ತ ಕೊಡ್ತೀನಿ. ಇದೇ ಮುತ್ತು. ಓಕೆ, ಅಲ್ಲೇನಾಯ್ತು ನೋಡ್ತೀನಿ. ಇಲ್ಲ, ಓಕೆ, ನೀರು ಕೊಡ್ತೀನಿ. ಇದು ಎಷ್ಟು ಬರ್ತೀನಿ, ಹ್ಯಾಂಡ್ ವಾಶ್ ಮಾಡಬೇಕು. ಸಂಘದಂತೆ ಸಹವಾಸ ಅಂತ ನಮ್ಮ ಜೊತೆ ಸೇರ್ಕೊಂಡು ತರುಣನ ಅಷ್ಟೇ ಫಾಸ್ಟಾಗಿ ಆಗ್ತದಾನೆ. ಅವನಿಗೂ ಬದುಕು ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇದೆ ಅಲ್ವೇನೋ ತರುಣ? ಹೌದು, ಅವನಿಗೂ ರೆಸ್ಟ್ ಎಲ್ಲ ಕಡಿಮೆ ಆಗ್ತಾ ಇದೆ. ವರ್ಕ್ ಮಾಡು, ಏನಾದರೂ ಒಂದು ಕಲಿ. ಡೈಲಿ ಹೊಸ ನೀವೆಲ್ಲ ಕೇಳ್ತೀರಾ, ಡೈಲಿ ಹೊಸ ಜನನ ಮೀಟ್ ಮಾಡ್ತೀರಾ, ಮತ್ತು ಡೈಲಿ ಟ್ರಾವೆಲಿಂಗ್ ಮಾಡ್ತೀರಾ, ಏನು ಅನ್ಸೋದೇ ಇಲ್ವಾ? ಅಂದರೆ ಏನು ಬೋರ್ ಆಗೋದಿಲ್ವಾ? ರೆಸ್ಟ್ ಮಾಡ್ಬೇಕಂತ ಅನ್ಸುತ್ತೆ. ನಮಗೂ ಕೆಲವೊಮ್ಮೆ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ, ಆದರೆ ಕೆಲಸ ಅಂತ ಬಂದಾಗ ಇಲ್ಲ ಹೋಗ್ಬೇಕನ್ಸುತ್ತೆ. ಹಂಗಾಗಿ ನೀವು ಕೂಡ ಜೀವನದಲ್ಲಿ ಏನಾದರೂ ಹೊಸ್ದಾಗಿ ಮಾಡ್ತಾರಿ, ಕಲಿತಾರಿ. ಸುಮ್ಮನೆ ಅಂತೂ ಖಾಲಿ ಅಂತೂ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂರಬೇಡಿ. ಲಾಭ ಆಗಲಿ ನಷ್ಟ ಆಗಲಿ, ಸೋತ್ರೆ ಒಂದು ಅನುಭವ ಅಂತ ತಿಳ್ಕೊಳ್ಳೋಣ, ಗೆದ್ರೆ ಒಂದು ವಿಕ್ಟ್ರಿ ಅಂತ ಅನ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕಲಿಯೋದನ್ನ ನಿಲ್ಲಿಸ್ಬೇಡಿ, ಮತ್ತು ಏನಾದರೂ ಮಾಡೋದನ್ನ ನಿಲ್ಲಿಸ್ಬೇಡಿ. ಯಾವಾಗಲೂ ಆಕ್ಟಿವ್ ಮೂಡಲಿರಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಟೋಟಲಾಗಿ ಇವತ್ತು ಬ್ಯಾಡ್ ಡೇ ಆಗಿತ್ತು, ಆದರೂ ಪರವಾಗಿಲ್ಲ, ಟೇಕ್ ಇಟ್ ಪಾಸಿಟಿವ್ ವೇಲ್ ತೊಗೊಳ್ತೀನಿ. ಮುಂದೊಂದು ದಿನ ಒಳ್ಳೆ ದಿನಗಳು ಬರುತ್ತೆ. ಲಾಸ್ ಆಗಿದ್ದೆಲ್ಲ ಮತ್ತೆ ಪ್ರಾಫಿಟ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗೆ ಜಾಸ್ತಿ ಆಕಾಶ್ ಮೇಲೆ ಭರವಸೆ ಇದೆ. ಆಕಾಶ್ ಅವ್ರು ಯಾವತ್ತೂ ಕೂಡ ₹1 ಲಾಸ್ ಮಾಡಿಕೊಂಡ್ರು ಕೂಡ ಅದೆಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ ಅಲ್ಲೇ ಗಳಿಸ್ತಾರೆ ಅಂತ ನನಗೆ ಹೋಪ್ ಇದೆ. ನೋಡೋಣ ಮತ್ತೆ ಮುಂದೆ ಟ್ರೇಡಿಂಗಲ್ಲಿ ಏನಾಯಿತು, ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ, ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಕಂಪ್ಲೀಟಾಗಿ ಇದು ನಮ್ಮ ಲೈಫ್ ಸ್ಟೈಲ್ ವ್ಲಾಗ್ ಆಗಿರೋದ್ರಿಂದ ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ, ಹೇಗಿರುತ್ತೆ ನಮ್ಮ ಜರ್ನಿ ಆ್ಯಸ್ ಎ ಜರ್ನಲಿಸ್ಟ್ ಆಗಿ, ಇನ್ಫ್ಲುಯೆನ್ಸರ್ ಆಗಿ, ಕಂಟೆಂಟ್ ಕ್ರಿಯೇಟರ್ ಆಗಿ. ಅದರಲ್ಲೂ ಕೂಡ ಮನೇಲಿ ನಮ್ಮ ಮನೇಲಿ ಎಲ್ಲರದ್ದು ಚಾನಲ್ ಇದೆ ಒಂದೊಂದು. ಹೇಗೆ ಮ್ಯಾನೇಜ್ ಮಾಡ್ತೀವಿ, ಹೇಗೆ ಕಂಟೆಂಟ್ ಹಾಕ್ತೀವಿ ಅಂತ ಹೇಳಿ. ಇವಾಗ ಶೂಟ್ ಮಾಡಿದ ವಿಡಿಯೋನ ಡಂಪ್ ಮಾಡಬೇಕು, ನಾಳೆ ನಾಡಿದ್ದಕ್ಕೆ ವಿಡಿಯೋ ಸ್ಕೆಡ್ಯೂಲಿಂಗ್ ಮಾಡಬೇಕು, ಪೋಸ್ಟ್ ಹಾಕಬೇಕು. ತರುಣ ಮಾಡಿರೋದೆಲ್ಲ ನಾನು ಒಂದ್ಸತಿ ನೋಡಿ, ಅಕ್ಕ ಅವತ್ತಿಂದ ಹೇಳ್ತೀನಿ ವಾಯ್ಸ್ ಓವರ್ ಕೊಡಿ ತುಂಬ ವ್ಲಾಗ್ಸ್ ಇದೆ ಅಂತ ಹೇಳಿ ಕೊಡೋಕ್ಕಾಗಿಲ್ಲ. ಹಾಲು ರೆಡಿ ಆಯಿತು, ನನ್ನ ಮಗನಿಗೆ ಕೊಡಬೇಕು.